ವೇದವಾಕ್ಯವನೆಲ್ಲ ಓದಲಿಂಗನ್ನಡರಿ ಓದಿಸುತ್ತ ಜನರ ವೇದಾವತಿ ಕೆಡಿಸಿರುವ ಸಾಧುಯ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಬೃಂದವನ್ನು ನಿಜವಾಗಿ ಪೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳ್ಬತನಕ ಬಾಳ ಕೂಗುತ್ತಲಿಪ್ಪನೆ ಶಾಂತವೆಂಬುವ ನೈಗಳು ಬಾಳ ಶಕ್ತಿಯ ಶುಂಭ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिने आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम भक्ತರ ಮುಕ್ತರ ಕಲ್ಪವೃಕ್ಷ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 11ನೇ ಗತಿಯ 4ನೆಯ ನುಡಿ ನಿನ್ನೆ ವಿಚಾರವನ್ನು ಮಾಡಲಾಗಿದ್ದು, ಅದರ ಸಿಂಹಾವಲೋಕನವನ್ನು ಮಾಡಿದಾಗ ಬಲ್ಲನೆ ತೂರಿಯವದು ಉತ್ತಮ ಯೋಗ, ಅಲ್ಲಿಯೇ ವಾಸನೆ ತನಗಿರಲಾಗಿ. ಇದು ಬಹಳ ಜ್ಞಾನ ಯೋಗದಲ್ಲಿ ಉತ್ತಮವಾದಂಥ ಯೋಗ. 6ನೇ ಭೂಮಿಕೆ, ಇದು ತೂರ್ಯ ಅವಸ್ಥೆ. ಇಲ್ಲಿಗೆ ಮುಟ್ಟಿದ ಮೇಲೆ ಮುಂದೆ ಮುಟ್ಟದೇನು ದೊಡ್ಡ ಮಾತಿಲ್ಲ. ನಿದ್ರೆ ಬಂದವರಿಗೆ ತೂಕಡಿಕೆ ಬಂದಂತೆ. ಅದರ ಅರ್ಥಾತ್ ಅಲ್ಲಿ ವಾಸನೆ ಸಹಿತವಾಗಿ ಅಲ್ಲಿ ಏನಿರ್ತದೆ ಅಂದರೆ, ಅಲ್ಲಿಯೇ ವಾಸನೆ ತನಗಿರಲಾಗಿ ಆ ವಾಸನೆಗಳಲ್ಲೇ ಲೀಲಾ ವ್ಯವಹಾರಗಳ ಮರ್ಚಿ ಮೇಲನ ಕರಣಂ ಪೊರೆಗೆ ಬದಿರ್ಚಿ ಅಂದರು.
ಆತ ವಿನೋದ ವ್ಯಾಪಾರಗಳನ್ನು, ಲೀಲಾ ವ್ಯಾಪಾರ ಅಂದರೆ ತನ್ನ ಮನಃಶಾಂತಿಗಾಗಿ ಆನಂದವನ್ನು ಕದಲದಂಥ ವ್ಯವಹಾರಗಳಲ್ಲಿ ಸ್ವೀಕಾರ ಮಾಡಿ, ಮತ್ತೆ ಮೇಲನ ಕರ್ಣಲಿಂ, ಅದರ ಮೇಲೆ ಒಳಗಿರುವ ಕರ್ಣಗಳು ಹೊರಗೆ ಬಂದು, ಒಳಗಿದ್ದು ಹೊರಗೆ ಬರಬೇಕಲ್ಲ, ಹೊರಗಿದ್ದು ಒಳಗೆ ಬರಬೇಕು, ಒಳಗಿದ್ದು ಹೊರಗೆ ಹೋಗ್ಬೇಕು, ಇದು ನೇಮ ಅದ. ಅದರ ಪ್ರಕಾರ ಒಳಗೆ ಇದ್ದು ಹೊರಗೆ ಬಂದರೇನು, ಹೊರಗಿದ್ದು ಒಳಗೆ ಇದ್ದರೇನು ಕೂಡ ಏನಾದರೂ ಆತ ತನ್ನ ನಿಜ ಸ್ವರೂಪದ ಯೋಗ ಸುಖದ ಆನಂದದ ಅನುಸಂಧಾನ ಮಾಡುತ್ತಾನೆ ವಿನಃ ವ್ಯವಹಾರದ ಲಾಭ ನಷ್ಟಗಳ ಬಗ್ಗೆ ಅನುಸಂಧಾನವನ್ನು ಮಾಡಂಗಿಲ್ಲ. ಇಷ್ಟೇ ವ್ಯತ್ಯಾಸ. ನಮ್ಮ ವೃತ್ತಿ ಹೊರಗೆ ಹೋದ್ರೆ ಇವತ್ತೇನು ಲಾಭ ಆಯಿತು, ಏನು ನಷ್ಟ ಆಯಿತು ಅಂತ ನಾವು ಅದನ್ನು ತಗೊಂಡು ಒಳಗೆ ಬರ್ತೀವಿ. ಒಳಗಿನ ಲಾಭ ನಷ್ಟಕ್ಕೆ ಪ್ರೇರಣೆ ಆದಾಗ ಹೊರಗಿನ ವ್ಯವಹಾರ ಹೇಗೆ ಮಾಡಬೇಕು, ಎಲ್ಲಿ ತಪ್ಪಾಗಿದೆ, ಯಾವ ರೀತಿ ಸರಿ ಮಾಡಬಹುದು ಅನ್ನುವಂಥ ವೃತ್ತಿ ಇರ್ತದೆ. ಆದರೆ ಇವರಿಗೆ ಯಾವ ಕರ್ತೃತ್ವ ಭೋಕ್ತೃತ್ವಗಳು ವಾಸನ ಮೂಲಕ ಇದ್ದಾಗೆ ಆದರೂ ಜ್ಞಾನಿ ಅಜ್ಞಾನಿಗಳಲ್ಲಿ ವಿಶೇಷವೇನುಂಟು ಅಂತ ವಿಚಾರ ಮಾಡಿದ್ದಾದರೆ, ತತ್ವಜ್ಞಾನಿಯು ಶಿಥಿಲಭೂತವಾದ ವಾಸನೆ ಉಳ್ಳವನಾದ್ದರಿಂದ ಲೌಕಿಕ ವ್ಯವಹಾರವನ್ನಾಗಲಿ ಸಮಾಧಿಯ ಅಂತರಂಗದ ಅಭ್ಯಾಸವನ್ನಾಗಲಿ ಮಾಡಿದರೂ ಕೂಡ ಆ ಕ್ರಿಯೆಯ ಫಲವನ್ನು ಆ ಜ್ಞಾನಿ ಅನುಭವಿಸೋದಿಲ್ಲ. ನಾವು ಲಾಭ ನಷ್ಟ ಅನುಭವಿಸ್ತವಲ್ಲ, ಆದರೆ ಆತ ಅನುಭವಿಸೋದಿಲ್ಲ. ಯಾಕೆಂದರೆ ಜ್ಞಾನಿಯು ಆ ಕ್ರಿಯೆಯಲ್ಲಿ ಆಸಕ್ತ ಬುದ್ಧಿಯಿಂದ ಇರುತ್ತಾನೆ ಮತ್ತು ಫಲಪ್ರಾಪ್ತಿಯಾದಾಗ್ಯಾದರೂ ಇದೆಲ್ಲವೂ ಆತ್ಮಸ್ವರೂಪವೆಂಬ ಬುದ್ಧಿಯಿಂದಲೇ ಕರ್ಮಫಲವನ್ನು ಅನುಭವಿಸ್ತಾನೆ. ಅದು ಕರ್ಮಫಲ, ಅದು ಆತ್ಮಸ್ವರೂಪನಿಂದ ಅನುಭವಿಸ್ತಾನೆ ವಿನ ಅದು ಬೇರೆ ನಾನು ಬೇರೆ ಅಂತ ಅವರಲ್ಲಿ ಭಾವ ಇರಂಗಿಲ್ಲ. ಆದ್ದರಿಂದ ಜ್ಞಾನಿ ಕರ್ತೃತ್ವ ಭೋಕ್ತೃತ್ವ ಉಳ್ಳವನಾಗುವುದಿಲ್ಲ. ಅವನು ಮಾಡೋನು ಅಲ್ಲ, ಮಾಡಿದ್ದು ಉಣ್ಣೋದು ಅಲ್ಲ, ಉಣ್ಣೋದು ಸಾಕಂತ ಬಿಡೋದೂ ಇಲ್ಲ ಅಂತ. ಅಜ್ಞಾನಿ ಪುರುಷ ಏನಾಗ್ತದಂದ್ರೆ ವಾಸನಾ ಬುದ್ಧಿತನಾಗಿರೋದ್ರಿಂದ ಅಲ್ಲಿ ಆಸಕ್ತಿ ಇರ್ತದೆ. ಆ ಶರೀರದಿಂದ ಕ್ರಿಯೆಯನ್ನು ಮಾಡದಿದ್ದರೂ ಅವನು ಮಾಡಿದಂತೆಯೇ ಆಗುತ್ತದೆ. ಕೆಲವರು ಯಾವ ರೀತಿ ಆಗ್ತದ ಅಂತಂದ್ರೆ ಶರೀರದಿಂದ ಕ್ರಿಯೆ ಮಾಡಿಲ್ಲ, ಮಾಡದಿದ್ದರೂ ಕೂಡ ಅವನಿಗೆ ಮಾಡಿದಂತೆ ಆಗುತ್ತದೆ. ವಾಸನ ಬುದ್ಧಿಯುಳ್ಳವನಿಗೆ ನಾವು ಮಾಡಿದಾಗ ಕ್ರಿಯೆ ಮಾಡಿದಾಗ ಮಾತ್ರ ಕರ್ಮ ಆಗುತ್ತಂತ ಅರ್ಥ ಅಲ್ಲ. ಮನಸ್ಸು ಯಾವಾಗ ಕ್ರಿಯೆಯಲ್ಲಿ ತೊಡಗಿತ್ತು, ಶರೀರ ತೊಡಗದೇ ಇದ್ದರೂ ಕೂಡ ಆ ಕ್ರಿಯೆಯನ್ನು ಮಾಡಿದಂಗೆ ಆ ಕ್ರಿಯೆಯ ಕರ್ತೃತ್ವ ಭೋಕ್ತೃತ್ವ ಫಲ ಅವನಿಗೆ ಪ್ರಾಪ್ತಿ ಆಗ್ತದೆ. ನಾವಂತೀವಿ ನಾವೇನು ಮಾಡಿವಪ್ಪ, ಏನು ಮಾಡಿಲ್ಲ ನೋಡು, ಕುಂತಲ್ಲೇ ಕುಂತೀವಿ ಅಂತೀವಿ. ದೇಹ ಇಲ್ಲಿ ಕುಂತದ, ಮನಸ್ಸು ಎಲ್ಲೋ ಕ್ರಿಯೆ ಮಾಡಕತ್ತದ. ದೇಹ ಕ್ರಿಯೆ ಮಾಡಬೇಕಾಗಿದ್ರೆ ಅದಕ್ಕೆ ಮನಸ್ಸೇ ಕಾರಣ. ಮನಸ್ಸು ಇಲ್ಲ ಅಂದರೆ ಕ್ರಿಯೆ ಯಾರೂ ಮಾಡಂಗಿಲ್ಲ. ನೀವೆಲ್ಲರೂ ಇಲ್ಲಿ ಬಂದದ್ದು ಮನಸ್ಸು ಇದ್ದದಕ್ಕಾಗಿ. ಆ ಮನಸ್ಸಿನ ಕ್ರಿಯೆಯಿಂದ ದೇಹ ಇಲ್ಲಿ ಬಂದ. ಸೂಜಿಗಲ್ಲಿನ ಪ್ರೇರಣೆಯಿಂದ, ಅಯಸ್ಕಾಂತದ ಪ್ರೇರಣೆಯಿಂದ ಸೂಜಿಗಲ್ಲು ಚಲಿಸಿದಂತೆ. ಸೂಜಿಗೆ ಹಿಂದ ಮುಂದೆ ಹೋಗೋದಿಲ್ಲ, ಅಯಸ್ಕಾಂತ ಇದ್ದಾಗ ಮುಂದೆ ಹೋಗ್ತದೆ, ಹಿಂದೆ ಬರ್ತದೆ. ಅಂದರೆ ಸ್ವಂತ ಸೂಜಿ ಕ್ರಿಯೆ ಮಾಡ್ತದೇನೋ ಇಲ್ಲ, ಆದರೆ ಈ ಕ್ರಿಯೆ ಮಾಡ್ತದಲ್ಲ ಯಾರ ಪ್ರೇರಣೆಯಿಂದ ಅಂದರೆ ಅಯಸ್ಕಾಂತದ ಪ್ರೇರಣೆಯಿಂದ. ನಮ್ಮೆಲ್ಲರ ದೇಹ ಸೂಜಿ ಇದ್ದಂಗೆ ಜಡ.
ಇದು ಜಡದಿಂದ ಕೂಡಿರ. ಆದರೂ ಕೂಡ ಇದು ಕ್ರಿಯೆ ಮಾಡ್ತದಲ್ಲಂದ್ರೆ ಇದಕ್ಕೆ ಪ್ರೇರಕ ಯಾರು ಅಂದರೆ, ಪ್ರೇರಣೆ ಯಾರು ಅಂದರೆ ಮನಸ್ಸು ಅಂತ. ಮನಸ್ಸು ಹೋಗಂದದಕ್ಕೆ ಬಂದಿರಿ, ಬ್ಯಾಡ ಅಂದ್ರೆ ಎದ್ದು ಹೋಗ್ತೀರಿ. ಮನಸ್ಸು ಇದು ಬೇಕು ಅಂತಂದಾಗ ಶರೀರ ತಯಾರಾಗ್ತದೆ, ಇಂದ್ರಿಯಾದಿಗಳು ಜಾಗೃತ ಆಗ್ತವೆ. ಆ ಮನಸ್ಸು ಏನು ಬಯಸದ ಅದನ್ನು ಪಡೆದಕ್ಕೋಸ್ಕರವಾಗಿ ದೇಹನೂ ಕ್ರಿಯೆ ಮಾಡ್ತದೆ, ಜ್ಞಾನೇಂದ್ರಿಯಗಳು ಕ್ರಿಯೆ ಮಾಡ್ತವೆ, ಕರ್ಮೇಂದ್ರಿಯಗಳು ಹೋಗಿ ಆ ಮನಸ್ಸು ಏನು ಬಯಸುತ್ತೋ ಅದನ್ನು ಕೈಯಲ್ಲಿ ಹಿಡಿತದ. ಕೈ ಒಂದೇ ಹಿಡಿಯಂಗಿಲ್ಲ, 5 ಮುಖ ಅದಕ್ಕೆ ರುಚಿ ಬೇಗಕ್ಕೆ ಬೇಕಾಗಿತ್ತು ಅಂದರೆ ಕೈಯಿಂದ ಹಿಡಿದು ನಾಲಿಗೆ ಹಾಕ್ತದೆ. ಮತ್ತು ರೂಪದ ರುಚಿ ಬೇಕಾಗಿತ್ತು, ಮನಸ್ಸು ರೂಪ ಬಯಸ್ತು ಅಂದರೆ ಅದಕ್ಕೆ ನೇತ್ರ ಹೋಗ್ತದೆ. ನೇತ್ರದ್ವಾರದಿಂದ ಅದು ಏನು ಮಾಡ್ತದೆ, ರೂಪವನ್ನು ತಂದು ಮನುಷ್ಯನಿಗೆ ಆಗ್ತದೆ ನೋಡ್ರಿ. ಅರ್ಥಾತ್ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ, ಜಡವಾದ ದೇಹ ಕ್ರಿಯೆ ಮಾಡ್ತದಂದ್ರೆ ಎಲ್ಲ ಕ್ರಿಯೆಗಳಿಗೂ, ಪಾಪದ ಕ್ರಿಯೆಯನ್ನು ಮಾಡಲಿ ಅದಕ್ಕೆ ಮನಸ್ಸೇ ಬೇಕು, ಪುಣ್ಯದ ಕ್ರಿಯೆಯನ್ನು ಮಾಡ್ರಿ ಮನಸ್ಸೇ ಬೇಕು, ಪ್ರಪಂಚ ಮಾಡೋಕ್ಕಾದ್ರೂ ಮನಸ್ಸೇ ಬೇಕು, ಪಾರಮಾರ್ಥಕ್ಕೂ ಮನಸ್ಸೇ ಬೇಕು. ಅದಕ್ಕೆ ಆ ಮನೋಗತವನ್ನು ಅರ್ಥ ಅಂತ ಮಹಾತ್ಮರು ಹೇಳ್ತಾರೆ. ದೇಹದಿಂದ ಏನು ಮಾಡಿಲ್ಲೋ ತಮ್ಮ, ಮನಸ್ಸಿನಿಂದ ಏನಾಯ್ತಲ್ಲ ಅವಾಗ ಕ್ರಿಯೆ ಆಗಿಬಿಟ್ಟದ, ಕ್ರಿಯೆ ಆಗ್ಯದ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ನಾವು ಶರೀರದಿಂದ ಯಾರಿಗೆ ಅನ್ಯಾಯ ಮಾಡಿವ್ರಿ, ಯಾರಿಗೆ ಮೋಸ ಮಾಡಿವ್ರಿ, ಯಾರಿಗೆ ಏನೇನು ಮಾಡಿವ್ರಿ ಅಂತ ಬಹಿರಂಗವಾಗಿ ನಾ ಹೇಳ್ಬೋದು. ಒಳಗೆ ಮನಸ್ಸು ಮಾಡಿದ್ದು ಯಾರಿಗೆ ಗೊತ್ತಾಗ್ತದೆ? ಮನಸ್ಸು ಮಾಡಿದಂಥ ಕ್ರಿಯೆ ಮಹಾದೇವನಿಗೆ ಗೊತ್ತು ವಿನ ಬೇರೆ ಯಾರಿಗೆ ಗೊತ್ತಾಗೋದಿಲ್ಲ. ಮನವರಿಗದ ಕಳ್ಳತನ ಉಂಟೆ, ಮನದೊಳಗೆ ಇದ್ದ ಗುರುಸಿದ್ಧ ಮರೆಯಾಗಿಯೇನೆ ಮೊರಳೆ. ಅಂದರೆ ನಾವು ಮಾಡುವ ಕ್ರಿಯೆಗಳು ಲೋಕದವರಿಗೆ ಕಾಣದಿದ್ದರೂ ಕೂಡ ನೀನು ಮನಸ್ಸಿನಲ್ಲಿ ಏನು ಕ್ರಿಯೆ ಮಾಡಿದ್ದಲ್ಲ ಅದು ಪರರಿಗೆ ತೋರದಿದ್ದರೂ ಪರಮಾತ್ಮನಿಗೆ ತೋರ್ತದಂತ. ಪರಮಾತ್ಮ ಗೊತ್ತಾಗ್ತದಿಲ್ಲ, ಅದಕ್ಕೆ ಆಡು ಭಾಷೆಯಲ್ಲಿ ಕರಿತೀವಿ, ಅಲ್ಲಪ್ಪ ನನ್ನ ಮಾತನು ಬೇಡ ನಿನ್ನ ಮಾತನು ಬೇಡ, ಪರಮಾತ್ಮನ ಮಾತಿಗಾದ್ರೂ ಒಪ್ತದಿಲ್ಲ ಅಂತ ಕೇಳ್ತೀವಲ್ಲ. ಯಾಕಂದರೆ ಅವನಿಗೆ ಒಪ್ಪದೇ ಇದ್ರೆ ನಿನಗೆ ಮುಲಾಜಿಗಾಗಿ ಅವನ ನ್ಯಾಯ ಹೇಳೋನಲ್ಲ, ಮುಲಾಜಿಗಾಗಿ ಕೀರ್ತಿ ವಾರ್ತೆಗಾಗಿ ಹೇಳೋನಲ್ಲ. ಇದ್ದಕ್ಕೆ ಇದ್ದಂತೆ ಲೆಕ್ಕಪತ್ರ ಗೊತ್ತಾಗದು ಯಾರಿಗೆ ಅಂದರೆ ನಮ್ಮೊಳಗಿದ್ದಂಥ ಪರಮಾತ್ಮನಿಗೆ. ಹಾಗೆ ಮನಸ್ಸು ಯಾವುದನ್ನು ಮಾಡುವುದಿಲ್ಲವೋ ಅದು ಮಾಡಿದಂತಾಗುವುದಿಲ್ಲ. ಮನಸ್ಸು ಯಾವುದನ್ನು ಮಾಡಬಾರದು ಅಂತದ ಅಂಥದ್ದು ದೇಹ ಮಾಡಿದರೂ ಕೂಡ ಅದು ಕ್ರಿಯೆ ಆಗೋದಿಲ್ಲ. ಅದು ಕ್ರಿಯೆ ಆಗಲಿಲ್ಲ ನೋಡ್ರಿ ಅಂದಾಗ ಮನಸ್ಸೇ ಕರ್ತವ್ಯವಲ್ಲದೆ ಶರೀರವಲ್ಲ. ಯಾವುದೇ ಕಾರ್ಯವನ್ನು ಮಾಡಬೇಕಾಗಿದ್ರೆ ಮನಸ್ಸೇ ಕಾರಣವಿನ ದೇಹ ಕಾರಣವಲ್ಲ. ದೇಹನೇ ಕಾರಣ ಆಗಿದ್ರೆ ನೀವಿಲ್ಲಿ ಯಾರಿಗೆ ಬರಬಾರ್ದಾಗಿತ್ತು. ಮನಸ್ಸು ನೀನು ಬೇಡ ಅಂದ್ರೂ ಕೂಡ ಇಲ್ಲಿ ಕರ್ಕೊಂಡು ಬರ್ತದ. ಮನಸ್ಸು ಯಾವ ಕಡೆ ಹೋಗ್ತದ, ದೇಹ ಆ ಕಡೆ ಹೋಗ್ತದ ನೋಡ್ರಿ. ಹಾಗಾಗಿ ಇನ್ನು ಆತ್ಮಜ್ಞಾನಿಗಳ ಮನಸ್ಸು ಮಳೆಯಾಗಲು ಮೃಗ ತೃಷ್ಣೆಯು ಅಡಗಿದಂತೆ, ಚಂಡ ಸೂರ್ಯನ ಪ್ರಕಾಶದಲ್ಲಿ ಹಿಮಕಿರಣಗಳು ಅಡಗಿದಂತೆ ತುರಿಯ ಅವಸ್ಥೆಯಲ್ಲಿ ಉಪಶಮನವನ್ನು ಹೊಂದಿರುತ್ತವೆ. ಆದ್ದರಿಂದ ಜ್ಞಾನಿಗಳ ಮನಸ್ಸು ವಿಷಯ ಆನಂದದಿಂದ ಬೇರೆಯಾಗಿ ವಿಶ್ರಾಂತಿಯನ್ನು ಹೊಂದುವುದಿಲ್ಲ ಮತ್ತು ಸ್ವರೂಪಾನಂದದಿಂದ ಶೂನ್ಯವಾದದ್ದು ಅಲ್ಲ. ಶಿಲಾದಿಗಳಂತೆ
ಅಚಲವಾದದ್ದು ಅಲ್ಲ, ವಾಯುವಿನಂತೆ ಚಲನತ್ವವುಳ್ಳದ್ದು ಅಲ್ಲ, ಕಿಂತು ಭೂಮಾತ್ಮಕ ಸುಖರೂಪವಾಗಿಯೇ ಇರುತ್ತದೆ. ಜ್ಞಾನಿಯ ಮನಸ್ಸು ಹಿಂಗ 4-5 ದೃಷ್ಟಾಂತದಿಂದ ಯಾವಾಗಲೂ ಆನಂದ ಸ್ವರೂಪವಾಗಿ ಇರುತ್ತದೆ ಅನ್ನುವಂಥ ಮಾತನ್ನು ಹೇಳಿ, ಜ್ಞಾನಿಯ ಏನಾಗ್ತದೆ ಅಂದರೆ ಯಾವ ವಿಷಯಾದಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಪ್ರಸಂಗದಲ್ಲಿ, ಕರ್ಮದಲ್ಲಿ ಸಿಕ್ಕಿ ಬಿದ್ದಂಥ ಮನಸ್ಸನ್ನು ಆತ ಆ ವಿಷಯಾದಿಗಳಿಂದ ಪಾರಾಗುವಂಥ ಕ್ರಿಯೆಯನ್ನು ಮಾಡಿ ಮನಸ್ಸು ಹೊರಗೆ ಬರ್ತದೆ. ಅಜ್ಞಾನಿಗಳಂತೆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡಿವಿ ನಾವು. ಅಜ್ಞಾನಿಗಳಲ್ಲಿ ಅಜ್ಞಾನದ ಸಂಸಾರದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿವಿಲ್ಲ. ಸುಖ ಎಳ್ಳು ಕಾಳಿನಷ್ಟು ಇಲ್ಲದಿದ್ದರೂ ಕೂಡ ಸುಖದ ಅಪೇಕ್ಷೆಯನ್ನು ಮಾಡಿ ಸುಖವಿಲ್ಲದಿದ್ದುಡೆಯ ಸುಖವನ್ನು ನಿಶ್ಚಯಿಸಿ, ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಆದಂತ ನಿಶ್ಚಯ ಮಾಡಿಕೊಂಡು ಮನಸ್ಸು ಬಿದ್ದದಲ್ಲ, ಆ ಕಾರ್ಯವನ್ನು ಮಾಡಿ ಜನನ ಮರಣ ಭವರೋಗದಲ್ಲಿ ಬಿದ್ದದ್ದು ಯಾವುದು ಅಂದರೆ ಮನಸ್ಸೇ ಕಾರಣ. ಮತ್ತು ಈಗ ಆ ಮನಸ್ಸು ಅವ್ರಿಗೆ ಏನಾಗ್ತದ, ಸಂದರ್ಭ ಅನುಸಾರವಾಗಿ ಸಿಕ್ಕಿ ಹಾಕಿತು ಸಂಸಾರ ಬಂಧನದಲ್ಲಿ ನಾನಾ ರೀತಿ ಅವವು. ಆವಾಗ ಏನಾಗ್ತದ, ಜ್ಞಾನಿಯ ಮನಸ್ಸು ಕೆಸರಲ್ಲಿ ಬಿದ್ದ ಗಜವು ಸಿಕ್ಕಿ ಹಾಕಿಕೊಂಡಂತೆ ಅಜ್ಞಾನಿಯ ಮನಸ್ಸು. ಅಜ್ಞಾನಿ ಮನಸ್ಸು ಹೆಂಗಿರ್ತದ, ಕೆಸರಿನಲ್ಲಿ ಗಜ ಅಂದ್ರೆ ಆನೆ ಸಿಗಬಿತ್ತು ಅಂದ್ರೆ ಕಥೆನೇ ಮುಗಿತು ಅಂತ. ಹಾಗೆ ವಾಸನ ರೂಪ ಕೆಸರಿನಲ್ಲಿ ಬಿದ್ದಿರುತ್ತದೆ ಅಜ್ಞಾನಿಯ ಮನಸ್ಸು. ಅಜ್ಞಾನಿಯ ಮನಸ್ಸು ಯಾಕೆ ಬಿದ್ದದ? ವಾಸನ, ಅನಂತ ಜನ್ಮದ ವಾಸನ. ಅವ ನಮ್ಗೆ ಅನಂತ ಜನ್ಮದ ವಿಷಯಾದಿಗಳ ವಾಸನ, ಪ್ರಪಂಚದ ವಾಸನ, ಲೋಕದ ವಾಸನ, ಎಲ್ಲ ವಾಸನೆಗಳಲ್ಲಿ ಬಿದ್ದು 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 ಆನೆ ಒಂದೇ ಸಲ ಬಿದ್ದು ಒಂದೇ ಸಲ ಏಳಲಿಕ್ಕೆ ಪ್ರಯತ್ನ ಮಾಡಿತು ಅಂದರೆ ಪಾರಾಗಬಹುದು, ಇಲ್ಲಂತಲ್ಲ. ಆದರೆ ಅದು ಭಾರ, ಅದ ದೇಹದ ಭಾರ ಭಾಳ. ಅದು ಹೆಂಗೆ ಸಿಕ್ಕಿ ಹಾಕಂತದಂದ್ರೆ, ನೀರಲ್ಲಿ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಸಂದರ್ಭದಲ್ಲಿ ಅದರಿಂದ ಹೊರಗೆ ಬರಬೇಕಂತ ಪ್ರಯತ್ನ ಮಾಡಿ ಒಂದು ಬಲಗಾಲನ್ನು ಕಿತ್ತದ. ಬಲಗಾಲನ್ನು ಕೆಸರಿಂದ ಕಿತ್ತಿ ಹಾಕುವಾಗ ಎಡಗಾಲಿನ ಮೇಲೆ ಇಡೀ ದೇಹದ ಭಾರ ಆಗ್ತದೆ. ಎಡಗಾಲ ಮೇಲೆ ಬಹಳ ಭಾರ ಆಯ್ತಂದ್ರೆ ಇದು ಅಗರ ಕಿತ್ತದ. ಮತ್ತೀಗ ಬಲಗಾಲು ಕಿತ್ತು ಎಡಗಾಲು ಸಿಕ್ಕಾಕತ್ ನೋಡ್ರಿ. ಮತ್ತೆ ಪುನಃ ಈ ಎಡಗಾಲನ್ನು ಕಿತ್ತಬೇಕಾದ್ರೆ ಮತ್ತೆ ಬಲಗಾಲ ಮೇಲೆ ಭಾರವನ್ನು ಹಾಕಬೇಕು. ಹೀಗೆ ಹಾಕುವುದರಿಂದ ಏನಾಯಿತು, ಕೆಸರು ಮತ್ತಿಷ್ಟು ವಿಶಾಲವಾಯಿತು. ಕೆಸರು ಗಟ್ಟಿ ಆಗ್ತದೇನದು, ಮತ್ತೆ ಅದು ತೆಳ್ಳಗಾಗಿ ಕಾಲು ಮುಳುಗಿದ್ವು, ಈಗ ಹೊಟ್ಟೆ ಮುಳುಗತನ ಮುಳುಗಿಬಿಡ್ತು ನೋಡ್ರಿ. ಮೊದಲು ಕಾಲಷ್ಟು ಮುಳುಗಿದ್ವು, ಈಗ ಹೊಟ್ಟೆ ತನ ಮುಳುಗ್ಯದ. ಇನ್ನೂ ಪ್ರಯತ್ನ ಮಾಡಿದ್ರೆ ಆ ಕೆಸರಿನಲ್ಲಿ ಆನೆ ಬಿದ್ದು ಸತ್ತು ಹೋಗ್ತದೆ, ಪೂರ್ತಿ ಮುಳುಗ್ತದಂತ. ಅದರಂತೆ ಅಜ್ಞಾನಿ ಹೇಳುದು ನಮ್ದು. ದುಃಖ ಆಯ್ತು ಅಂತ ಈ ಕಾಲನ್ನು ಕಿತ್ತಬೇಕಾದ್ರೆ ಸುಖದ ಕಡೆ ಭಾರ ಆಗ್ತಾನ. ಇಲ್ಲಿ ಬಹಳ ಆದಾಗ ಈ ಕಾಲು ಕಿತ್ತಬೇಕಾದ್ರೆ ಮತ್ತೆ ದುಃಖದಾಗ್ತದೆ. ಈ ಸುಖ ದುಃಖ ಅನ್ನುವಂಥ ಎರಡು ಕಾಲಿನಿಂದ ಈ ಮನಸ್ಸು ಏನು ಮಾಡ್ತದಂದ್ರೆ ಸಿಗಬಿದ್ದದೀಗ. ಅದರಿಂದ ಪಾರ ಆಗಬೇಕಾದ್ರೆ ಮತ್ತೇನು ಬೇಕು ಅಂದರೆ ಅದಕ್ಕೆ ದೊಡ್ಡ ದೊಡ್ಡ ಸಾಧನೆಗಳಿಂದ ಅದನ್ನ ಮೇಲಕ್ಕೆ ಹತ್ತಬಹುದು. ಸಣ್ಣ ಸಾಧನೆ ಆಗೋದಲ್ಲ. ಆನೆ ಸಿಗಬಿದ್ದಾಗ 4 ಮಂದಿ ಮನುಷ್ಯರು ಹೋಗಿ ಎತ್ತಕ್ಕಾಗಲ್ಲ, ಅಥವಾ ಇನ್ನೊಂದು ಟ್ರ್ಯಾಕ್ಟರ್ಗೆ ಹಚ್ಚಿ ಎಳೆಕೂ ಆಗೋದಿಲ್ಲ,
ಅದಕ್ಕೆ ಬಲವಾದ ಕ್ರೇನ್ ಬೇಕು. ಅದಕ್ಕೂ ಆಗದಿದ್ದರೆ ಮೊನ್ನೆ ಯೂಟ್ಯೂಬಲ್ಲಿ ನೋಡಿ ನಾನು ಹೆಲಿಕಾಪ್ಟರ್ನಿಂದ ಬೆಲ್ಟ್ ಹಾಕಿ ಮೇಲೆ ಎತ್ತಿದ್ರು, ಹೆಲಿಕಾಪ್ಟರ್ ತಂದು ಎತ್ತಿದ್ರು. ಅಂದರೆ ದೊಡ್ಡ ಸಾಧನೆಯಿಂದ ಹೊರಗೆ ಬರಬೇಕಿಲ್ಲ. ಅದರಂತೆ ಅಜ್ಞಾನದಲ್ಲಿ ಸಿಗಬಿದ್ದಂಥ ಮನಸ್ಸು ಅದು ಭವಸಾಗರದಲ್ಲಿ ಸಿಕ್ಕಿ ಹಾಕಿದಂಗೆ, ಅದು ಜನನ ಮರಣ ಅಂತ ಭವಸಾಗರ. ಈ ಭವಸಾಗರ ದುಃಖದಿಂದ ಅದು ಕಡೆಗೆ ಬರಬೇಕಾಗಿತ್ತಂದ್ರೆ ಅದಕ್ಕೆ ಬಲವಾದ ವೇದಾಂತದ ಶಾಸ್ತ್ರದಿಂದನೇ ಹೊರಗೆ ಬರಬೇಕು ವಿನ ಸಾಮಾನ್ಯ ಶಾಸ್ತ್ರಗಳಿಂದ ಮತ್ತೆ ಭವದುಃಖ ಹೆಚ್ಚಾಗ್ತಾವೆ. ಹಾಗಾಗಿ ಇಲ್ಲಿ ನಮಗೆ ವಾಸನಾ ಮೂಲಕ ಸುಖ ದುಃಖಗಳಾಗುತ್ತವೆ ಹೊರತು ಶರೀರದಿಂದ ಅಲ್ಲ. ಶರೀರದಿಂದ ಯಾರಿಗೇನು ದುಃಖ ಆಗಿದೆನೋ? ಆಗಿಲ್ಲ. ಶರೀರದಿಂದ ದುಃಖ ಆಗುತ್ತದೆ ಅಂತ ನಮಗೆಲ್ಲರಿಗೂ ಅನುಭವ ಅದ. ಶರೀರದಿಂದ ದುಃಖ ಆಗೋದು ಶರೀರದಿಂದ ಅಲ್ಲ. ನಿದ್ರಾವಸ್ಥೆಗೆ ಹೋಗ್ರಿ, ಎಂಥ ಜಾಗ್ರದಲ್ಲಿ ಒಬ್ಬ ರೋಗಿ ದುಃಖದಿಂದ ಅಳುತ್ತಾನಂತ ತಿಳ್ಕಾರಿ. ಭಾಳ ಅಳುತ್ತಾನೆ, ಭಾಳ ದುಃಖ ಆಗ್ಯದ, ತಾಳಂಗಿಲ್ಲ ಅಂತಾನೆ. ಆದರೆ ಡಾಕ್ಟ್ರ್ ಏನು ಮಾಡ್ತಾರೆ, ಭಾಳ ತ್ರಾಸಾದಾಗ ಒಂದು ನಿದ್ದೆ ಇಂಜೆಕ್ಷನ್ ಮಾಡ್ತಾರೆ. ನಿದ್ದೆ ಇಂಜೆಕ್ಷನ್ನು ನಿದ್ದೆ ಓದ್ನಿಲ್ಲ, ಅವನು ಆರಾಮನಿಲ್ಲ. ಅಲ್ಲಿ ಎದ್ದಾಗಿದ್ದಂಥ ದುಃಖ ನೋವು ಅಲ್ಲಿ ಕಾಣಂಗಿಲ್ಲ. ಯಾಕೆ? ನಿದ್ದೆ. ಅಂದರೆ ರೋಗ ಇಲ್ಲೇನ ಅವನಿಗೆ? ರೋಗ ಆವ, ಶರೀರಕ್ಕೆ ರೋಗ ಆಗ್ಯಾವ. ಶರೀರ ರೋಗದಿಂದಲೇ ದುಃಖ ಅಂದರೆ ನಿದ್ದೆಯಲ್ಲಿ ದುಃಖ ಆಗಬೇಕಾಗಿತ್ತಲ್ಲ. ಆಗೋದಿಲ್ಲ. ಅಂದರೆ ನಿದ್ದೆಯಲ್ಲಿ ಮನಸ್ಸು ಇಲ್ಲ, ಅದಕ್ಕಾಗಿ ಸುಖ ದುಃಖ ನೀನು ತೋರಂಗಿಲ್ಲ. ಎದ್ದಗಳ ಮನಸ್ಸು ಬರ್ತದ, ಮತ್ತೆ ಸುಖ ದುಃಖದ ಕಡೆ ಅನುಭವವನ್ನು ಮಾಡಿಕೊಡುತ್ತದೆ. ಆದ್ದರಿಂದ ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಮತ್ತೊಬ್ಬನು ಜಾಗೃತಾವಸ್ಥೆಯಲ್ಲಿ ಇಲ್ಲೊಂದು ದೃಷ್ಟಾಂತ ಕೊಡ್ತಾರ. ಸುಖವಾಗಿ ಒಬ್ಬ ವ್ಯಕ್ತಿ ಸುಪ್ಪತ್ತಿಗೆ ಹಾಸಿಗೆ ಮೇಲೆ ಮಲಿಕೊಂಡನ. ಮಲಗಿದಂಥ ಸಂದರ್ಭದಲ್ಲಿ ಆತ ತಗ್ಗಿನಲ್ಲಿ ಬೀಳದಿದ್ದರೂ ಕೂಡ ತಗ್ಗಿನಲ್ಲಿ ಬೀಳುವ ವಾಸನೆಯಿಂದ ಕೂಡಿದ ಮನಸ್ಸುಳ್ಳವನಾದ್ದರಿಂದ ಸ್ವಪ್ನ ಅವಸ್ಥೆಯಲ್ಲಿ ಅವಶ್ಯವಾಗಿ ತಗ್ಗಿನಲ್ಲಿ ಬಿದ್ದಾಗ ಆಗುವಂಥ ದುಃಖವನ್ನು ಅನುಭವಿಸ್ತಾನೆ. ಎಲ್ಲಿ ಬಿದ್ದನವನು? ಸ್ವಪ್ನಾವಸ್ಥೆಯಲ್ಲಿ, ಕನಸಿನಲ್ಲಿ ಮಂಚ ಮೇಲೆ ಮಲಗಿದವನು ಕೆಳಗೆ ದಪ್ಪಂತ ಬಿದ್ದ. ಬಿದ್ದಾಗ ಅವನಿಗೆ ದುಃಖ ಆಗ್ಯದ, ದುಃಖದ ಅನುಭವ ಆಯ್ತಿಲ್ಲ. ಮತ್ತೆ ಈ ಶರೀರ ಬಿದ್ದದೇನು? ಶರೀರ ಮಂಚದ ಮೇಲೆ ಆದ. ಆದರೆ ಮತ್ತೊಬ್ಬನು ಜಾಗೃತ ಅವಸ್ಥೆಯಲ್ಲಿ ಶರೀರದಿಂದ ತಗ್ಗಿನಲ್ಲಿ ಬಿದ್ದಾಗ್ಯಾದರೂ ಉಪಶಮಿತ ಚಿತ್ತವನ್ನಾದ್ದರಿಂದ ಸುಖ ಆಸನ ಸಮಾಧಿ ಸುಖವನ್ನು ಅನುಭವಿಸ್ತಾನೆ. ಒಬ್ಬನು ಜಾಗೃತದಾಗ ಬಿದ್ದರೂ ಕೂಡ ಅದೇನಾಗಿಲ್ಲ ಅಂತಾನಿಲ್ಲ. ಇವನು ಬಿದ್ದಿಲ್ಲ, ದುಃಖ ಅನುಭವಿಸ್ತಾನೆ. ಇವನು ಬಿದ್ದಾನ, ಸುಖ ಅನುಭವಿಸ್ತಾನೆ. ಅಂದರೆ ಸುಖ ದುಃಖಕ್ಕೆ ಕಾರಣ ಯಾವುದಂದ್ರೆ ಅಜ್ಞಾನಿಯ ಮನಸ್ಸು ಅಂತ. ಜ್ಞಾನಿಯ ಮನಸ್ಸಲ್ಲ, ಅಜ್ಞಾನಿಯ ಮನಸ್ಸು. ಆದ್ದರಿಂದ ಇಲ್ಲಿ ಜ್ಞಾನಿಯ ಮನಸ್ಸು ಆತ್ಮಾನುಸಂಧಾನವಾಗಿರಲು ಜಗತ್ತೆಲ್ಲವೂ ತಾನಾಗಿ ತೋರುತ್ತದೆ. ಜ್ಞಾನಿಯ ಮನಸ್ಸು ಆತ್ಮ ಅನುಸಂಧಾನದಲ್ಲಿದ್ದರೂ ಕೂಡ ಅವನಿಗೆ ಬಿದ್ದೂ ಅದು ದುಃಖದ ಅನುಭವ ಇಲ್ಲ, ಎದ್ರೂ ಕೂಡ ಸುಖದ ಅನುಭವನಿಲ್ಲ. ಎರಡೂ ಸಮಾನ ಅವರಿಗೆ. ಎದ್ದಾಗನೂ ನಗೋರೆ, ಬಿದ್ದಾಗ ನಗೋರೆ. ಹೀಗಾಗಿ ಬಾಲಕರ ಮನಸ್ಸು ಆಟಗಳ ಲೀಲೆಯಲ್ಲಿ ಕೂಡಿರುವಂತೆ ಹೊರತು ರಾಗದಿಂದಲ್ಲ. ಮಕ್ಕಳ ಮನಸ್ಸು ಆಟ ಆಡಕ್ಕೆ ಹೋಗ್ತಾವಲ್ಲ, ಆಟದ ಲೀಲೆ ಅಂತ ಆಟ ಆಡಕ್ಕೆ ಹೋಗ್ತಾವ.
ಅದು ಆ ಆಟದಲ್ಲಿ ಏನಾದರೂ ರಾಗದ್ವೇಷವೇನು? ಆಟ ಯಾವುದಕ್ಕೋಸ್ಕರ ಆಡ್ತಾವಂದ್ರೆ ವಿನೋದಕ್ಕಾಗಿ, ಸುಮ್ಮನೆ ಹೊತ್ತು ಹೋಗೋದಿಲ್ಲ ಅಂತ ಆಟ ಆಡ್ತಾವ. ಆಟದಲ್ಲಿ ಜಯ ಅಪಜಯ ಅನ್ನುವಂಥದ್ದ ಯಾವುದು ಮಕ್ಕಳಿಗಿಲ್ಲ ನೋಡ್ರಿ. ನಾವು ಗೆದ್ದೀವಿ ಅನ್ನೋ ರಾಗ ಇಲ್ಲ, ಸೋತೀವಿ ಅನ್ನೋ ದ್ವೇಷ ಇಲ್ಲ. ಆಟ ಆಡಲೇನು? ಮತ್ತು ನಾವು ಆಟ ಆಡಿದಾಗ ಕ್ರಿಕೆಟ್ ಆಟ ಎಂತೆಂತಂದು ಆದಾಗ ಸ್ವಲ್ಪ ದಿನ ಹಿಂದೆ ಗೆದ್ದೀವಿ ಅನ್ನುವ ಸಂಭ್ರಮ ಆಚರಣೆ ಮಾಡೋಕ್ಕೋಸ್ಕರ ಬೆಂಗಳೂರಿನ ವಿಧಾನಸೌಧದ ಮುಂದೆ 15 ಮಂದಿ ನೋಡಕ್ಕೆ ಬಂದರು, ಸತ್ತೋದ್ರು. ಬರೀ ನೋಡಕ್ಕೆ ಹೋದವ್ರು. ಅಂದ್ರೆ ಎಷ್ಟು ಅಭಿಮಾನ ಅದಂತಿಲ್ಲಿ. ಅದೇ ಮಕ್ಕಳು ಆಟ ಆಡವಲ್ಲ, ಅವು ಸೋತನ್ನು ಆಚರಣೆ ಮಾಡಲಿಲ್ಲ, ಗೆದ್ದನ್ನು ಆಚರಣೆ ಮಾಡಲಿಲ್ಲ. ಒಂದೇ ವಿಚಾರ ಮಾಡಿದವು, ಆಟ ಪುಟ ಜೈ ಅಂದು ಯಾರ ಮನೆಗೂ ಹೋಗ್ಬಿಟ್ಟು ನೋಡು. ರಾಗನೂ ಯಾರು ತಗೊಂಡೋಗಿಲ್ಲ, ದ್ವೇಷವನ್ನು ಯಾರು ತಗೊಂಡೋಗಿಲ್ಲ, ಬರೇ ಪ್ರೇಮ ತಗೊಂಡೋಗಿದ್ರು. ಲೀಲೆಯಿಂದ ಆಡಕ್ಕೆ ಹೋಗಿದ್ರು, ಲೀಲೆಯಿಂದ ಮನೆಗೆ ಹೋದ್ರು ಅವರು. ಅದಕ್ಕೆ ಆತ್ಮಜ್ಞಾನಿ ವ್ಯವಹಾರ ಲೀಲೆಯಿಂದ ವ್ಯವಹಾರ ಇರ್ತದೆ. ಆ ವ್ಯವಹಾರ ಆದಾಗ ಲೀಲೆಯಲ್ಲೇ ಹೋಗ್ತಾನೆ ವಿನ ಅಂತರ್ಮುಖಾಗ್ತಾನ. ಮತ್ತು ಯಾವುದೇ ರಾಗದ್ವೇಷಕ್ಕೆ ಎಡೆಯಾಡುವುದಿಲ್ಲ ಆ ಜ್ಞಾನಿಗಳ ಮನಸ್ಸು. ಹಾಗಾಗಿ ಇಲ್ಲಿ ಬಾಲಕರ ಮನಸ್ಸು ಆಟಗಳಲ್ಲಿ ಲೀಲೆಯಿಂದ ಕೂಡಿರುವಂತೆ ಹೇಗೋ ಹಾಗೆ ಜ್ಞಾನಿಯ ಮನಸ್ಸು ವ್ಯವಹಾರಗಳನ್ನು ಲೀಲಾ ಮೂಲಕ ಮಾಡುವುದರಿಂದ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ನಾ ಮಾಡೇನೆ ಎಂಬುದಿಲ್ಲ, ಮಾಡಿದ ಸುಖ ದುಃಖ ಅದರ ಫಲವನ್ನು ಅನುಭವಿಸುವನು ಅನ್ನುವುದಿಲ್ಲ. ಹೀಗಾಗಿ ಜ್ಞಾನಿಯ ಮನಸ್ಸು ಹೊರಗೆ ಬಂದು ಲೌಕಿಕ ವೈದಿಕ ವ್ಯವಹಾರಗಳನ್ನು ಮಾಡಿದಾಗಾದರೂ ಆತ್ಮಸ್ವರೂಪ ಭೂತ ಸುಖವನ್ನು ತ್ಯಾಗ ಮಾಡುವುದಿಲ್ಲ. ಮೊನ್ನೆನೇ ಹೇಳಿ ನಾನು ಸವಿಸ್ತಾರವಾಗಿ, ಆನಂದದ ವೃತ್ತಿಯಿಂದನೇ ಹೊರಗೆ ಬರ್ತಾರೆ. ವ್ಯವಹಾರ ಮಾಡಗನು ಆನಂದ ಆತ್ಮಸಂಧಾನದಲ್ಲೇ ಮಾಡ್ತಾರೆ. ಆ ವ್ಯವಹಾರ ಮುಗಿದ ಮೇಲೆ ಆತ್ಮಸಂಧಾನದಲ್ಲಿ ಲೀನ ಆಗ್ತಾರೆ ಅವರು. ಬೇರೆ ಕಡೆ ವೃತ್ತಿ ಹೋಗೋದಿಲ್ಲ. ಹಾಗಾಗಿ ಈ ಸ್ವರೂಪಭೂತ ಸುಖವನ್ನು ಬಿಡುವುದಿಲ್ಲ. ಮಕ್ಕಳ ಕೈಯಲ್ಲಿ ಸಣ್ಣ ಗಾಳಿಪಟ ಆದ, ಕೈಯಲ್ಲಿ ಸೂತ್ರದಾರ ಆದ, ದಾರವನ್ನು ಹಿಡ್ಕೊಂಡು ಆಕಾಶಕ್ಕೆ ಪಟ ಬಿಟ್ಟನ. ಪಟದ ವ್ಯವಹಾರ ನಾನಾ ರೀತಿಯ ವ್ಯವಹಾರ ಮಾಡ್ತದೆ. ಲಾಗ ಹೊಡೆದಂಗೆ ಆಗ್ತದೆ, ದೂರ ಹೋದಂಗೆ ಆಗ್ತದೆ, ಎಲ್ಲೋ ಗಿಡಕ್ಕೆ ಅದು ಸಿಕ್ಕಿ ಹಾಕಿಕೊಂಡಂಗೆ ಮಾಡ್ತದೆ, ನಾನಾ ರೀತಿ ಕ್ರಿಯೆಯನ್ನು ಮಾಡ್ತದೆ, ಹೌದಿಲ್ಲ? ಆದರೆ ಅದು ಎಷ್ಟೇ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡಿದರೂ ಕೂಡ ಆ ಕ್ರಿಯಾ ಕರ್ಮಗಳನ್ನು ಅಲ್ಲಿಯೇ ಬಿಟ್ಟು ಸೂತ್ರದ ಆಧೀನದಲ್ಲಿ, ದಾರದ ಆಧೀನದಿಂದ ವಾಪಸ್ ಬರ್ತದಿಲ್ಲ. ಆಕಾಶಕ್ಕೆ ಹೋದ ಗಾಳಿಪಟ ಮತ್ತೆ ನಮ್ಮ ಕೈಗೆ ಹೆಂಗೆ ಬಂತು ಅಂದರೆ, ಸೂತ್ರ ದಾರ ಹಿಡ್ಕೊಂಡ ಹೋಗ್ಯದ, ಆ ದಾರದ ಮುಖಾಂತರನೇ ಒಳಗೆ ಬರ್ತದೆ. ನಡೋ ದಾರ ಕಟ್ಟಾದರೆ, ದಾರಿಗಿನ ಕಟ್ಟಾಯ್ತಂದ್ರೆ ಪಟ ಆ ಕಡೆ, ದಾರ ಈ ಕಡೆ. ಅಂದರೆ ಹೋಗೋದು ಗೊತ್ತಾಯ್ತು, ಬರೋದು ಗೊತ್ತಾಗ್ಲಿಲ್ಲ, ಬರೋಂಗಿಲ್ಲ. ಯಾಕೆ? ದಾರ ತೆಪ್ಪದ, ಕೈ ತೆಪ್ಪದ ಅಂತ. ಅದಕ್ಕೆ ಜ್ಞಾನಿಗಳು ಆತ್ಮಾನುಸಂಧಾನದಿಂದ ವ್ಯವಹಾರ ಮಾಡ್ತಾರೆ. ಪ್ರಪಂಚನ ಮಾಡಲಿ, ಪಾರಮಾರ್ಥನ ಮಾಡಲಿ. ಅದಕ್ಕಾಗಿ ಸರಳವಾಗಿ ಅವ್ರು ವಾಪಸ್ ಬರುವಾಗ ಸರಳ ಬರ್ತದೆ. ಪಟ ದಾರ ಇದ್ದದಕ್ಕೆ ಸರಳವಾಗಿ ಬರ್ತದೋ ಏನು ಕಠಿಣ? ಅದು ಸೂತ್ರ ದಾರದಿಂದ ಕಡಿಗಾದರೆ ಕಠಿಣ ನೋಡ್ರಿ, ಬರೋದಿಲ್ಲ ಅಂತ ವಾಪಸ್ಸು. ಹಾಗಾಗಿ ಇಲ್ಲಿ ಮನಸ್ಸು ಸ್ವರೂಪ ಸುಖದಿಂದ ಕೂಡಿಕೊಂಡೇ ಇರುತ್ತದೆ, ಸುಖದಲ್ಲೇ ಇರ್ತದೆ ಅವ್ರದ್ದು. ಯಾಕಂದರೆ ಬಾಲಕನು ಲೀಲಾ ಮೂಲಕ ಆಟವನ್ನು ಆಡುತ್ತಿರಲಿಕ್ಕೆ ಸುಖ ದುಃಖ ಅಂತ ಅವನಿಗೆ ಹೇಗಿಲ್ವೋ, ಆದ್ದರಿಂದ
ಈತ ಲೀಲಾ ಮೂಲಕ ಅನುಭವ ಮಾಡುವುದರಿಂದ ಅದರ ದುಃಖವೂ ಇಲ್ಲ, ಸುಖವೂ ಇಲ್ಲ, ಮಾಡಿದವನು ಅಲ್ಲ, ಮಾಡುವವನು ಅಲ್ಲ ಅಂತ. ಆಟ ಆಡನ, ಅದರ ಫಲ ಅವನು ತಂದಿಲ್ಲ ಅಂದರೆ ಆಡಿದ್ರೂ ಆಡ್ಲಾರ್ದಂಗ ಅಲ್ಲೇನದ, ಏನಿಲ್ಲ ಅಂತ. ಅರ್ಥಾತ್ ವಾಸನೆ ಇಲ್ಲದೆ ಇರುವುದರಿಂದ ಜ್ಞಾನಿಯು ಜೀವನ್ಮುಕ್ತ ಅನ್ನಿಸುತ್ತಾನೆ. ವಾಸನೆ ಇಲ್ಲ ಅಂದಾಗ ಜೀವನ್ಮುಕ್ತ. ಅದು ಅನುಭವಕ್ಕೆ ಬರ್ತದೇನು ಅಂದರೆ, ನಾನು ಅನುಭವದಲ್ಲಿ ಇರಬೇಕಾದ್ರೆ ಜ್ಞಾನಿಗಳಿಗೆ ಅನುಭವಕ್ಕೆ ಬಂದಕ್ಕೆ ಬರ್ತಾರೆ. ಜ್ಞಾನಿಗಳಿಗೆ ಹೇಳ್ತೀನಿ ನಾನು, ನಮಗಂತಲ್ಲ, ಜ್ಞಾನಿಗಳಿಗೆ ಅನುಭವ ಬಂದದಕ್ಕೆ ಬರದಾದ, ಅದು ಸತ್ಯ ಅದ, ಅನುಭವ ಅದ. ಹೀಗೆ ಇಲ್ಲಿ ಏಕದಡೆ ಎಂಬ ಪದಕ್ಕೆ ಆತ ಲೌಕಿಕ ವ್ಯವಹಾರ ಮಾಡಲಿ, ಪಾರಮಾರ್ಥಿಕ ವ್ಯವಹಾರವನ್ನು ಮಾಡಲಿ ಅಂತ ಅರ್ಥ ಮಾಡಬೇಕೆ ವಿನಃ ಯಥೇಷ್ಟ ಆವರಣ ಅರ್ಥವನ್ನು ಮಾಡಕೊಡೋದು, ಇವೆರಡನ್ನೇ ವಿಚಾರ ಮಾಡೋದು, ಹೆಚ್ಚಿನ ದೋಷಗಳನ್ನು ವಿಚಾರ ಮಾಡಕ್ಕೆ ಹೋಗಬೇಡಂದ್ರು. ಎಲ್ಲಿ ಜ್ಞಾನಿಯಲ್ಲಿ ಇದರಂತೆಯೂ ಅವನು ಮಾಡಿದವನು ಅಲ್ಲ, ಉಂಡವನಲ್ಲ, ಮಾಡಿಯೂ ಮಾಡದವನಲ್ಲ, ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರಲ್ಲ. ಹೀಗೆ ಅನ್ಯತಾ ಅರ್ಥವನ್ನು ಮಾಡಕೂಡದು. ಈ ವಿಷಯ ಯೋಗ ವಾಸಿಷ್ಠದ ಸ್ಥಿತಿ ಪ್ರಕರಣದಲ್ಲಿ ಇನ್ನೂ ಹೆಚ್ಚಿಗೆ ಹೇಳದ. ಹೆಚ್ಚಿನ ತಿಳುವಳಿಕೆ ಬೇಕಾದರೆ ಆ ಗ್ರಂಥವನ್ನು ಅಲ್ಲಿ ನೋಡಿಕೊಳ್ಳಬಹುದು, ಅನುಮಾನ ಇಲ್ಲಂತಾರೆ ಅವರು. ಹೀಗೆ ಬಂದುದನು ಹೌದು ಅಲ್ಲ ಎಂಬುವನಲ್ಲ, ಮುಂದಹನೊಂದು ಬಯಸುವನಲ್ಲ, ಕಳೆದುದನೊಂದು ನೆನೆಯುವವನಲ್ಲ, ತಿಳಿಯದರೆಮ್ಮನ ಮುಂತನಗೆಲ್ಲ, ಮೋಹಿತರೊಳು ಮೋಹಿತನಂತಿರ್ಪ, ಮೋಹ ರೈತನೊಡೆ ಅವರಂತಿರ್ಪ, ಕರ್ಮಿಗಳೊಳು ಕರ್ಮಿಗಳಂತಿರ್ಪ, ಕರ್ಮರಹಿತರೊಳಗೆ ಅವರಂತಿರ್ಪ, ಭೋಗಿಗಳವಳು ಭೋಗಗಳಂತಿರ್ಪ, ಯೋಗಿಗಳವಳು ಯೋಗಿಗಳಂತಿರ್ಪ, ಜೀವನ್ಮುಕ್ತರು ಅವರೆವರಿಗೆ ಅವರಂತೆ, ಭಾವಿಸಿತೆಯರು ಉಪಹತಿ ಮಣಿಯಂತೆ. ಆ ಜೀವನ್ಮುಕ್ತ ಲಕ್ಷಣದೆಲ್ಲ ಹೇಳ್ಬಿಟ್ಟಾರ. ಏ ಶಿಷ್ಯನೇ ಕೇಳು, ಬಂದುದನು ಅಂದ್ರು. ಜೀವನ್ಮುಕ್ತನಾದ ಯೋಗಿ ಬಂದದ್ದು ಅಂದರೆ ತನ್ನ ಪೂರ್ವಜನ್ಮದ ಕರ್ಮ ಅನುಸಾರವಾಗಿ ಏನು ಭಗವಂತ ಇವನಿಗೆ ಏನು ಕೊಡಬೇಕು, ಏನು ಕೊಡಬಾರದು ಅನ್ನೋದು ಮೇಲೇನೆ ನಿಶ್ಚಯ ಮಾಡ್ಯಾನ. ತಾಯಿ ಗರ್ಭಕ್ಕೆ ಬರುವಾಗನೇ ನಿಶ್ಚಯ ಆಗ್ಯದ. ಅದ ತಿಳ್ಕೊಂಡಂಥ ಜ್ಞಾನಿ ಪ್ರಾಪ್ತವಾದ ವಿಷಯವನ್ನು ಕುರಿತು ತನಗೆ ಯಾವುದೇ ವಿಷಯ ಪ್ರಾಪ್ತಿ ಆಯ್ತಂದ್ರೆ ಅದು ಇಷ್ಟವಾದದ್ದೆಂದು ತಿಳಿದು ಬಂದದ್ದೆಲ್ಲ ಬಂದುದನು ಹೌದು ಅಲ್ಲ ಎಂಬುವನಲ್ಲ. ಏನು ಬರ್ತದ, ಇದೇ ನೋಡಪ್ಪ ಬೇಕಾಗಿತ್ತು ನನಗಂತ ಸ್ವೀಕಾರ ಮಾಡ್ತಾನ ಅವನು. ಏನು ಬರ್ತದ, ಇದೇ ಬಂತು ನೋಡಂತ. ಮತ್ತೆ ಇದು ಯಾಕೆ ಬಂತು ಅಂತ ಅದರ ಮೇಲೆ ಬಂದದರ ಮೇಲೆ ಇಷ್ಟ, ಬರದ ಇದ್ದದರ ಮೇಲೆ ಅನಿಷ್ಟವನ್ನ ಮಾಡದೆ ದ್ವೇಷವನ್ನು ಮಾಡುವುದಿಲ್ಲ ಅಂತ. ಅವರಲ್ಲಿ ದ್ವೇಷ ನೋಡ್ರಿ. ಅದೇ ಉಳಿದಂಥ ಅಜ್ಞಾನಿಗಳಲ್ಲಿ ನಾವೇ ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಏನೇನೋ ಮಾಡಿರ್ತಾರ, ನಾನೊಂದು ಅನ್ಕೊಂಡು ಬಂದಿರ್ತೀನಿ. ಅದು ಒಂದು ವೇಳೆ ಮಾಡದೆ ಇದ್ರೆ ಅವತ್ತ ಮನೆ ತುಂಬ ಗಂಗಾಳ ತೆಂಬಿಗೆ ಓಡಾಡ್ತಾವ. ಇನ್ನು ಮೂರ್ಖರಿದ್ರೆ ಕೈಯಲ್ಲಿ ಬಡಿಗೆನ ಬರ್ತಾವ, ಜಗಳ. ಈ ದಿವಸ ಇದನ್ನ ಮಾಡೋದೇನು, ಬೇರೆ ಮಾಡಕ್ಕೆ ನಿಮಗೆ ಬರಂಗಿಲ್ಲೇನು, ಏನಿಲ್ಲ ಅಂತೇಳಿ ಹೇಳಕ್ಕೆ ಬರಂಗಿಲ್ಲೇನು? ನಮಗಾಗ್ತಾವಿಲ್ಲ ಜ್ಞಾನಿಗಳಿಗೆ. ಆದರೆ ಜ್ಞಾನಿಗಳಿಗೆ ಎಂದಾದರೂ ಕೂಡ ಅವ್ರು ಇದು ಬೇಕು ಅಂತ ಅನ್ಸಂಗಿಲ್ಲ. ಬಂದದ್ದೆಲ್ಲವೂ ಶಿವಪ್ರಸಾದ ಅಂತ ತಿಳ್ಕೊಂಡು
ರಾಗದ್ವೇಷವನ್ನು ಮಾಡದೆ ಉದಾಸೀನ ಬುದ್ಧಿಯಿಂದ ಮುಂದ ನೊಂದನು ಬಯಸುವನಲ್ಲ. ಇವತ್ತ ಬಂತು, ತನಗೆ ಬರಲಾರ್ದು ಬಂದಿತಂತಿಟ್ಕೋ. ಇವತ್ತಿನ ಪೂರ್ತಿ ಆತ ಭಾಳ ಪ್ರೀತಿಯಿಂದ ಅದು ಸ್ವೀಕಾರ ಮಾಡಿದ, ಬಂದು ಬರಲಿ ಅಂದ. ಕೊನೆಗೆ ಒಳಗೆ ಏನಾದರೂ ವಾಸನೆ ಇತ್ತಂದ್ರೆ ನಾಳೆ ದಿನ ಬರುವಾಗ ಇವತ್ತು ಹೇಳ್ತಾನೆ, ನಾಳೆ ದಿನ ಇವತ್ತೇನು ತಂದಿದ್ದಿ ತರಬೇಡಪ್ಪ, ನಾಳೆ ಬ್ಯಾರೆ ತಗೊಂಬಂತೇಳಿ. ಅಂದ್ರೆ ಮುಂದೆ ಒಂದು ಬಯಸ್ತಾನಂತ ಅರ್ಥ ಆಯ್ತಲ್ಲ. ಹಿಂದೆಂದು ಇಲ್ಲ, ಬಂದದ್ದು ಇವತ್ತು ಮುಗಿದ ಕತೆ ಇರಲಿ, ನಾಳೆಗೆ ಇಂಥದ್ದೇ ಅನ್ನುವ ಭಾವನೆ ಕೂಡ ಇಲ್ಲ. ಹಾಗಾಗಿ ಆತನಿಗೆ ಉದಾಸೀನ ಭಾವನೆ. ಉದಾಸೀನ ಅಂದರೆ ಬೀದಿಗೆ ಗಸದಂತೆ, ಇದು ಬೇಕು ಅಂತಲ್ಲ, ಬೇಡಂತಲ್ಲ, ಎಲ್ಲವೂ ಶಿವಸ್ವರೂಪ, ಶಿವನ ಪ್ರಸಾದ. ಪ್ರತಿಯೊಂದು ಇದು ಒಂದೇ, ಪ್ರಸಾದ ಒಂದೇ ಅಂತ ಅರ್ಥ ಮಾಡಬಾರ್ದು. ಆತನಿಗೆ ಭೌತಿಕವಾಗಿ ಬರ್ತಕ್ಕಂಥ ಎಲ್ಲವೂ ಕೂಡ ಅದೇ ಪ್ರಕಾರ ಸ್ವೀಕಾರ ಮಾಡಿ, ಭಾವಿ ಕಾಲದಲ್ಲಿ ನಾನು ಹೀಗೆ ಇರಬೇಕು ಅಂತ ಚಿಂತನೆ ಮಾಡಂಗಿಲ್ಲ. ಇವತ್ತು ಆದದ್ದಾಯ್ತು, ನಾಳೆ ಹಿಂಗೆ ಇರಮಂತ ಚಿಂತನೆಯೂ ಇಲ್ಲ. ಇಂಥ ಭೂತ ಕಾಲದಲ್ಲಿ ಹೊಳೆದ ಹೋದ ಪದಾರ್ಥಗಳನ್ನು ಕಳೆದ ಓದುದನ್ನು ಒಂದೂ ನೆನೆವನಲ್ಲ. ಹಿಂದ ಕಳೆದು ಹೋಗ್ಯವಲ್ಲ, ಎಷ್ಟೋ ಮಂದಿಗೆ ಏನೇನು ಕಳ್ಕೊಂಡಿವಿ. ಆ ಕಳೆದ ಹೋದ ಪದಾರ್ಥಗಳನ್ನು ಕುರಿತು ಚಿಂತೆ ಮಾಡೋದಿಲ್ಲ. ಇವು ಅನಂತ ವಸ್ತುಗಳು ಕರಿತಾವ. ಇಂಥ ಸ್ಥಿತಿಯುಳ್ಳ ಜ್ಞಾನಿಗಳು ಜಗತ್ತಿನ ಜನರು ಹೇಗಿರುವರೋ ಅವರಿಗೆ ಅವರಂತೆ ಇರುವರು. ಅವರು ಈ ಸ್ಥಿತಿ ಇದ್ದವರು ಜಗತ್ತಿನ ಜನ ಹೆಂಗೆ ಕಾಣ್ತಾರೆ ನಿಮ್ಮ ಕಣ್ಣಿಗೆ, ಅದ್ರಂಗೆ ಕಾಣ್ತಾರೆ. ಅವ್ರಿಗೇನು 3 ಇದ್ದಿದ್ದು 4 ತೋಳಾಗೋದಿಲ್ಲ, ತಲೆ ಒಂದಿದ್ದು ಚತುರ್ಮುಖ ಬ್ರಹ್ಮನಂತ 4 ಆಗೋದಿಲ್ಲ, ಈಶ್ವರಗಾದಂಥ ಪಂಚಮುಖಗಳಾಗೋದಿಲ್ಲ. ಈ ಹೆಂಗದ ಹಂಗೇ ಇರ್ತಾರೆ ಅವ್ರು ನೋಡೋದಕ್ಕೆ. ಹಾಗೆ ಅವರಲ್ಲಿ ಏನೂ ಇಲ್ಲ ಎಂಬ ಭಾವ. ಯಾಕಂದ್ರೆ ನೀನೇನಂತಿದ್ದಿ ನಿನ್ನಂಗ ಅವರು. ಯಾಕ ಮೋಹಿತರಳು ಮೋಹಿತನಂತಿರ್ಪ. ಮೋಹ ದೊಡ್ಡದು ಯಾವುದಂದ್ರೆ ಪ್ರಪಂಚದ ಮೋಹವೇ ದೊಡ್ಡ ಮೋಹ ನಮಗ. ಅದಕ್ಕೆ ಕಾರಣ ದೇಹ ನಾನೆಂಬ ಬುದ್ಧಿ, ಅಜ್ಞಾನ ಕಾರಣ. ಆ ಪ್ರಶ್ನೆ ಬೇರೆ. ಈ ಕೊಂಬೆಯಿಂದ ಆಗ್ತಕ್ಕಂಥ ಏನು ನಮಗೆ ಸುಖ ದುಃಖಗಳಾವಲ್ಲ, ಎದರಿಂದ ಅಂದರೆ ಸ್ತ್ರೀ ಪುತ್ರಾದಿ ವಿಷಯಗಳಲ್ಲಿ ಮೋಹ. ಸ್ತ್ರೀ ಅಂದರೆ ಹೆಂಡ್ರು ಅಂತ ಅರ್ಥ ಮಾಡಬೇಕು, ಪುತ್ರ ಅಂದರೆ ಮಕ್ಕಳಂತ ಅರ್ಥ ಮಾಡಬೇಕು, ವಿಷಯಾದಿಗಳಂದರೆ ಧನ ಕನಕ ಹೊಲ ಮನೆ ಆಸ್ತಿ ಅಂತಸ್ತು. ಇವುಗಳಲ್ಲಿ ಎಲ್ಲ ಅಜ್ಞಾನಿ ಹೆಂಗಾರಲ್ಲ, ಹೆಂಡ್ರ ಮೇಲೆ ಪ್ರೇಮ ಮಾಡ್ತಾರಿಲ್ಲ, ಮಕ್ಕಳ ಮೇಲೆ ಮಾಡ್ತಾರಿಲ್ಲ, ಮನೆ ಮೇಲೆ ಪ್ರೇಮ ಮಾಡ್ತಾರೆ. ತನಗೆ ಬೇಕಿದ್ದಂಥ ವಸ್ತುಗಳಲ್ಲಿ ಮೋಹವನ್ನು ಮಾಡುವುದುಂಟಲ್ಲ, ಅವರಂತೆ ಇವ್ರು ಕಾಣ್ತಾರೆ ನೋಡ್ರಿ. ಅವ್ರನ್ನೂ ಮೋಹ ಮಾಡಿದಂಗೆ ಮಾಡ್ತದ, ಅವರು ಪ್ರೇಮ ಮಾಡ್ತಾರೆ. ಅಜ್ಞಾನ ಅವಸ್ಥೆಯಲ್ಲಿ ಏನು ಮಾಡ್ತಿದ್ದ, ಜ್ಞಾನಾವಸ್ಥೆಯಲ್ಲಿ ಮಾಡ್ತಾರ. ಅಂದರೆ ಮೋಹಿಗಳು, ನಿಜವಾದ ಅಜ್ಞಾನ ಮೋಹಿಗಳು ಏನಾಗ್ತದಂದ್ರೆ ಕಳೆದ ಸಹಜ. ಎಲ್ಲರೂ ಜ್ಞಾನಿಗಳು ಕಳ್ಕಂತಾರ, ಅಜ್ಞಾನಿಗಳು ಕಳ್ಕಂತಾರ. ಅಜ್ಞಾನಿಗಳಿಗೆ ಮಾತ್ರ ಸತಿ ಪುತ್ರ ಧನ ಕನಕ ಯೋಗ ಯೋಗ ಆತಂತ ತಿಳ್ಕೊಬೇಡ್ರಿ. ಯೋಗ ಅಂದ್ರೆ ಕೂಡೋದು. ಅವ್ರಿಗೆ ಹೆಂಡ್ರು ಮಕ್ಕಳು ಹೊಲ ಮನೆ ಆಸ್ತಿ ಧನ ಕನಕ ಕೂಡ್ತದ. ಕೂಡಿದು ಅವು ಅಗಲ್ತಾವಿಲ್ಲ. ಅವ್ರ ಮನೇಲಿ ಹೆಂಡ್ರು ಸಾಯ್ತಾರ, ಇಲ್ಲ ಹೆಂಡತಿ ಬದುಕಿದ್ರೆ ಗಂಡ ಸಾಯ್ತಾನ, ಗಂಡ ಹೆಂಡತಿ ಬದುಕರ ಮಕ್ಕಳು ಸಾಯ್ತಾರ. ಇವೆಲ್ಲ ಸಹಜವಾಗಿ. ಇಂಥ ಪ್ರಸಂಗ ಏನನ್ನ ಆದಾಗ ಅಜ್ಞಾನಿಗಳಿಗೆ ಏನಾಗ್ತದಂದ್ರೆ ರೋಧನ. ಅಂದ್ರೆ ಅಜ್ಞಾನಿಗಳು ಅಳ್ತಾರಷ್ಟೆ, ರೋಧನ ದುಃಖ ಪಡ್ತಾರಂತ. ಕಾರಣ ಹಾಗೆ ಜ್ಞಾನಿಯಾದವನು ಅವರ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ.
ಆ ದುಃಖ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು ಹೋದವರು ಯಾರು ಬಂದವರು ಎಲ್ಲರೂ ಆತ್ಮಸ್ವರೂಪಾರ. ಆತ್ಮನಿಗೆ ಮರಣನೇ ಇಲ್ಲ ಅಂದಾಗ ಜೀವಾತ್ಮ ಯಾರಿಗೆ ಹುಟ್ಟಿಸಿಲ್ಲ, ಜೀವ ನಮ್ಮವನಲ್ಲ. ಪ್ರಾರಬ್ಧ ಕರ್ಮಾನುಸಾರವಾಗಿ ದೇಹ ಹುಟ್ಟ್ಯದ, ದೇಹ ಹೋಗ್ಯದ. ನಾವೇನು ಕಳ್ಕೊಂಡದ್ದು ಇಲ್ಲ, ಏನು ಕೂಡಿದ್ದಿಲ್ಲ ಅಂತ. ಕೂಡಿದ್ದು ದೇಹ ಕೂಡ್ಯಾವ ಎಲ್ಲರ ಮನೆಗೆ. ಹೆಂಡತಿ ದೇಹ ಗಂಡ, ಗಂಡನ ದೇಹ ಹೆಂಡತಿಗೆ, ಗಂಡ ಹೆಂಡತಿಗೆ ಮಕ್ಕಳ ದೇಹ ಕೂಡ್ಯಾವಲ್ಲಿವು. ಆತ್ಮ ಕೂಡದೇನು ಅಂದಾಗ ಅವರಂತೆಯೇ ರೋಧನಾದಿಗಳನ್ನು ಮಾಡಿ ತೋರಿಸುವನು. ಮತ್ತೆ ಸಮಯ ಬಂದರೆ ಹೋಗಲಾಡಿಸುವುದಕ್ಕಾಗಿ ಇವನು ಅವರಿಗೆ ಅವರಂತೆ. ಅವ್ರ ಹೆಂಗಾರ ಮೋಹ ಮಾಡ್ತಾರ, ಇವನು ಮೋಹ ಮಾಡಿದ. ಹೌದಪ್ಪ, ಕರೆಕ್ಟ್ ಅದ, ಮತ್ತೆ ಸತ್ಯ ಅದಂತ ಹೇಳ್ತಾನ, ಆದ್ರೆ ಒಳಗಿಲ್ಲ ಅಂತಾನೆ. ಹೇಗೆಂದರೆ ಅದು ಹೆಂಗೆ ಸಾಧ್ಯ ಒಳಗೊಂದು ಹೊರಗೊಂದು ಮಾಡಕ್ಕಂತ ಸಂಶಯ ಬಂದರೆ, ಅದೇ ಮಹಾತ್ಮರು ಮುಂದೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಭೋಗಿಗಳೋಳು ಭೋಗಿಗಳಂತಿರ್ಪ, ಯೋಗಿಗಳೋಳು ಯೋಗಿಗಳಂತಿರ್ಪ. ಊಟ ಮಾಡಮ್ ನಡ್ರಿ ಅಂದರೆ ಅಶ್ವಾಗ್ಯದಪ್ಪ, ನಮಗೆ ಅಶ್ವಾಗ್ಯದ ಮಾಡಮಂತಾನ. ಅಲ್ಲಪ್ಪ ಇನ್ನು ಸ್ವಲ್ಪ ದೂರ ಹೋಗಂದ್ರೆ ಇನ್ನು ಸಮಯಗೆಲ್ಲ ಮುಂದೆ ಹೋಗಿ ಮಾಡಮಂತಾನ. ಅವ್ರಿಗೆ ಯಾವುದು ನೀವು ಹೆಂಗಂತೀರಿ ಹಂಗಂತ ಅವ್ರದ್ದು. ಈಗ ಒಬ್ಬ ಪುರುಷ ವ್ಯಕ್ತಿ ನಾಟಕ ಬಯಲಾಟದಲ್ಲಿ ಏನು ಮಾಡ್ತಾನಂದ್ರೆ, ಒಂದು ಪಾತ್ರವನ್ನು ಮಾಡಿರ್ತಾನೆ. ಆ ಪುರುಷ ಸ್ತ್ರೀಯ ಪಾತ್ರವನ್ನು ಮಾಡ್ಯಾನ, ಹೆಣ್ಣಿನ ಪಾತ್ರ ಮಾಡ್ಯಾನ. ರಾಮ ನೀ ಮಾಡಿದ್ದೆಲ್ಲದ್ರಂಗ. ಕಿಂತು ಪುರುಷ ಸುಖವುಳ್ಳವನಾಗಿರುವನೆಂದು ತಿಳಿದುಕೊಂಡಿರುವಂತೆ ಆ ಪಾತ್ರದಲ್ಲಿ ಅನುಸಾರವಾಗಿ ಆ ಸ್ತ್ರೀಯಳ ಗಂಡ ಅನ್ನುವಂಥದ್ದು ಮಡದಿರ್ತಾನೆ, ಸಾಯ್ತಾನೆ. ಎಲ್ಲಿ? ನಾಟಕದಲ್ಲಿ. ಆದರೂ ಕೂಡ ಸ್ತ್ರೀ ಪಾತ್ರವನ್ನು ಮಾಡಿದಂಥ ಪುರುಷ ಅಳ್ತಾನಿಲ್ಲ. ಅಲ್ಲಿ ಹೆಣ್ಮಕ್ಳ ಹತ್ತಂಗ ಸೆರಗ ಹಾಕೊಂಡು ಕೈ ಮಾಡಿ ಬಟ್ಟೆ ಹಿಡ್ಕೊಂಡು ದುಃಖ ಪಡ್ತಾನಿಲ್ಲ. ನೋಡೋರಿಗೆ ನಿಜವಾದ ದುಃಖ. ಕೆಲವು ಮಂದಿ ಪಾತ್ರ ಮಾಡಿದ್ರೆ ನೋಡೋರು ಕೂಡ ಅಳ್ತಾರೆ, ಕಣ್ಣ ನೀರ ಬರ್ತಾವ. ಯಾಕಂದ್ರೆ ಅದು ಸತ್ಯ ಅಂತ ಅನಿಸ್ತದ ನೋಡು. ಆದರೆ ಇಲ್ಲಿ ಆ ಪಾತ್ರ ಮಾಡಿದಂಥ ಪುರುಷನಿಗೆ ಗೊತ್ತದ ನಾನು ಸುಖದಿಂದೀನಿ ಅಂತ. ಒಳಗ ಸುಖದಿಂದ ನಾನಿಲ್ಲ, ಆದ್ರೆ ಹೊರಗೆ ದುಃಖವನ್ನು ಎಪ್ಪಿಸ್ತಾನೆ. ಯಾಕಂದ್ರೆ ಮೋಹಿಪರುಗಳು ಮೋಹಿಪರಂತೆ, ಕರ್ಮಿಗಳು ಕರ್ಮಿಗಳಂತೆ. ಹೀಗೆ ಮೋಹಿತರಲ್ಲಿ ಕೂಡಿ ಸುಖಿಯೂ ಅಲ್ಲ, ಕಿಂತು ಸುಖ ದುಃಖಗಳಿಂದ ನಿರ್ಲೇಪನಾಗಿದ್ದಾನೆ ಸ್ತ್ರೀ ಪಾತ್ರವನ್ನು ಮಾಡಿದಂಥ ಪುರುಷ. ಹಾಗೆ ಅಂಥ ಜೀವನ್ಮುಕ್ತನು ಮೋಹಿ, ಕರ್ಮಿ, ಭೋಗಿ, ಯೋಗಿ ಮೊದಲಾದವರು ತಮ್ಮ ತಮ್ಮ ಯಾವ್ಯಾವ ದೃಷ್ಟಿಯಿಂದ ನೋಡುತ್ತಾರೆಯೋ ಅವರಿಗೆ ಅವರ ಹಾಗೆಯೇ ಕಾಣುತ್ತಾರೆ. ಯಾವ ದೃಷ್ಟಿಯಿಂದ ನೋಡ್ತಿದ್ದೆ ಅದೇ ದೃಷ್ಟಿಯಿಂದ ಕಾಣ್ತಾರೆ ನಿನಗೆ. ಅದಕ್ಕಾಗಿ ಜ್ಞಾನಿಯನ್ನ ಕಂಡು ಹಿಡಿದ ಭಾಳ ಕಷ್ಟ ಅದ, ಭಾಳ ಕಷ್ಟ ಅದ. ಅದಕ್ಕೊಂದು ಮಾತು ಕೂಡ ಮೊದಲು ಹೇಳಿರ್ಬೇಕು. ಇವು ಬಹಿರಂಗದ ಚಿಹ್ನೆ ಇರಂಗಿಲ್ಲ ಜ್ಞಾನಿಗೆ. ಯಾವ ಚಿಹ್ನೆ ಇರ್ತದಂದ್ರೆ ಅಂತರಂಗದ ಚಿಹ್ನೆ ಅಂದ್ರು. ಅಂತರಂಗದ ಚಿಹ್ನೆ ಯಾವುವು ಅಂದ್ರೆ, ಇಲ್ಲಿ ದಂಡ, ಕಮಂಡಲ, ಕರಪಾತ್ರೆ, ಕಂತೆ, ಭಸ್ಮೋದ್ಧಳನ ಇವು ಯತಿಗೆ ಇರಬೇಕಾದ ಚಿಹ್ನೆಗಳು. ಒಬ್ಬ ಜ್ಞಾನಿಗೆ ಇರಬೇಕಾದ ಲಕ್ಷಣಗಳು ನಮಗೆ ಗೊತ್ತಿದ್ದಂಗ ದಂಡ ಇರಬೇಕು, ಕಮಂಡಲ ಇರಬೇಕು ಕೈಯಲ್ಲಿ, ಭಿಕ್ಷುಕ ಪಾತ್ರೆ ಇರಬೇಕು, ಕಾವಿ ಬಟ್ಟೆ ಇರಬೇಕು, ಮೈ ತುಂಬ ಭಸ್ಮ ಧರಿಸಿರಬೇಕು. ಇವು ಪಂಚಲಕ್ಷಣ ಅಂತ ಹೇಳ್ತಾರೆ. ಇವು ಪಂಚಮುದ್ರೆಗಳು ಅಂತಲೂ ಕರೀತಾರೆ.
ಈ ಪಂಚಮುದ್ರೆಗಳಿಂದ ಯುಕ್ತನಾದವನಿಗೆ ಸನ್ಯಾಸಿ ಅಂತ ಕರಿತೀವಿ ನಾವು. ಇವರು ಸನ್ಯಾಸಿಗಳಪ್ಪ. ಅದಕ್ಕೆ ಕೆಲವು ಮಂದಿ ಈ ಹೊರಗಿನ ಲಾಂಛನ ಹಿಡ್ಕೊಂಡ ಬರ್ತಾರೆ ನೋಡ್ರಿ. ನಮ್ಗೆ ಗೊತ್ತಾಗ್ತದೆ ದೊಡ್ಡ ಸನ್ಯಾಸಿಗಳಪ್ಪ ಅವ್ರು ಅಂತೀವಿ. ಆದರೆ ಬ್ರಹ್ಮಜ್ಞಾನಿಯು ಜನರ ತೋರ್ಕೆಗಾಗಿ ಬಾಹ್ಯದಲ್ಲಿ ಧರಿಸುವುದು ಉಂಟು. ಬ್ರಹ್ಮಜ್ಞಾನಿ ಯಾವುದಕ್ಕೋಸ್ಕರ ಅಂದರೆ ಜನರ ತೋರ್ಕೆಗಾಗಿ, ಜನರಿಗೆ ಬ್ರಹ್ಮಜ್ಞಾನಿ ಅಂತ ತೋರಿಸುವುದಕ್ಕೆ ಇವು ಲಕ್ಷಣ ಉಂಟು, ಇಲ್ಲ ಅಂತಲ್ಲ. ಬಾಹ್ಯದಲ್ಲಿ ಧರಿಸದಿದ್ದರು ಆತ್ಮಜ್ಞಾನಿ ಬಾಹ್ಯದಲ್ಲಿ ಆತನ ಕೈಯಲ್ಲಿ ದಂಡ ಇಲ್ಲ, ಕಮಂಡಲಿಲ್ಲ, ಕರಪಾತ್ರ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ, ಭಸ್ಮನ ಹಚ್ಚಿಲ್ಲಪ್ಪ. ಆದರೆ ಅಂತರಂಗದಲ್ಲಿ ಧರಿಸಿರುತ್ತಾರೆ. ಒಳಗ ಧಾರಣ ಮಾಡವ ಏನು ಅಂದರೆ, ಹೊರಗಿನ ದಂಡ ಧರಿಸಿದರೆ ಆ ದಂಡದಿಂದ ನಾಯಿಗಳನ್ನು ಹೊಡೆದೋಡಿಸುವುದಕ್ಕೆ ಅನುಕೂಲ ಆಗ್ತದೆ, ಆತ್ಮಜ್ಞಾನ ಪಡೆಯಕ್ಕಲ್ಲ. ಬಹಳ ಆದರೆ ನಾಯಿಗಳ ಅಡ್ಡ ಬಂದರೆ ಓಡಿಸ್ಲಿಕ್ಕೆ ಸಹಾಯವಿನ ಬ್ರಹ್ಮಜ್ಞಾನಕ್ಕೆ ತಗೊಂಡು ಹೋಗ್ತಾವ ದಂಡವು. ಎದಕ್ಕೆ ಬರ್ತಾವಂತವು? ಒಂದು, ಶಿವಜೀವರಲ್ಲಿ ಏಕತ್ವ ರೂಪ ಜ್ಞಾನವೆಂಬ ದಂಡವು ಅನೇಕ ಸಂದೇಹಗಳು ಸಂಶಯಗಳೆಂಬ ನಾಯಿಗಳನ್ನು ಹೊಡೆದೋಡಿಸುವುದಕ್ಕೆ ಅನುಕೂಲ ಅಂದರು. ಒಳಗೆ ಅನೇಕ ಸಂದೇಹ, ಅನೇಕ ಸಂಶಯಗಳವಲ್ಲ. ಎಲ್ಲಿ? ಶಿವಜೀವರ ಏಕತ್ವ ರೂಪದಲ್ಲಿ. ನಾವೇ ಶಿವಸ್ವರೂಪ, ಜೀವನೇ ಶಿವ, ಜೀವನೇ ಶಿವ, ಶಿವನೇ ಜೀವಂತ ಏಕತ್ವ ರೂಪದಲ್ಲಿ ತತ್ವಮಸಿ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಅಯಮಾತ್ಮ ಬ್ರಹ್ಮ ಅಂತಕ್ಕಂಥ ಮಹಾವಾಕ್ಯಗಳನ್ನು ಸಂಶಯ ಸಹಿತವಾಗಿ ಬೇರು ಸಹಿತ ಕಿತ್ತಿ ಹಾಕಬೇಕಾದ್ರೆ ಎಷ್ಟೋ ಸಂಶಯಗಳು ಬರ್ತಾವ. ಅವೇ ನಾಯಿಗಳಂತ ಅಡ್ಡ ಬರ್ತಾವ. ನಾನು ಹೆಂಗೆ ಶಿವ ಆತೀನಿ ಅಂತ ಅನ್ನೋ ಸಂಶಯ ಬಂದಾಗ ಇಲ್ಲಿ ಜ್ಞಾನವೇ ಏನಂದ್ರು? ಜ್ಞಾನವೇ ದಂಡ. ಇಲ್ಲಿ ಕೋಲೆ ದಂಡ ನಾಯಿ ಓಡಿಸಕ, ಜ್ಞಾನವೇ ದಂಡ ಸಂಶಯ ಹೋಗ್ಲಿಕ್ಕ. ನಮ್ಮ ನಾಯಿ ಹೊಡೆದ್ರೆ ಮೋಕ್ಷ ಆಗ್ತದೋ, ಸಂಶಯ ಹೋದ್ರೆ ಮೋಕ್ಷ ಆಗ್ತದ. ಅದಕ್ಕೆ ಅಂತರಂಗದ ಚಿಹ್ನೆ ಜ್ಞಾನಿಗೆ. ಮತ್ತು ಇಲ್ಲಿ ಹೊರಗಿನ ಕಮಂಡಲದಲ್ಲಿ ನೀರು ತುಂಬಿಕೊಳ್ಳಲು ಅನುಕೂಲ ಆಗ್ತದೆ ನೋಡ್ರಿ. ಕೈಗಿರ್ತಾವಲ್ಲ, ಅದ್ರಾಗ ಏನು ತುಂಬೋದು? ನೀರು ತುಂಬೋದು, ಅನುಕೂಲ ಆಯ್ತು. ಆದರೆ ಇಲ್ಲಿ ಸತ್ಯವೇ ಕಂತೆ ಅಂದ್ರು. ಸತ್ಯ ಅಂದ್ರೇನು? ವಿದ್ಯೆ ಆನಂದವನ್ನ ಹೃದಯದಲ್ಲಿ ತುಂಬಿಕೊಳ್ಳುವುದಕ್ಕೆ ತೃಪ್ತಿ ಎಂಬ ಕಮಂಡಲ ಅಂದರು. ಇದು ತೃಪ್ತಿಯೇ ಕಮಂಡಲ. ತೃಪ್ತಿ ಅಂದರೆ ಸಂತೋಷ. ಅದ್ರ ಏನು ತುಂಬಕ್ ಬರ್ತದ? ಇದ್ರ ನೀರು ತುಂಬ್ತಿದ್ದಿ, ಇಲ್ಲಿ ಆನಂದ ತುಂಬಕ್ ಬರ್ತದ. ಮತ್ತೆ ಹೊರಗಿನೂ ಚಿಹ್ನೆಗಳು ಧರಿಸ್ಬೇಕು, ಒಳಗೆ ಚಿಹ್ನೆ ಇರಬೇಕು. ಒಳಗೆ ಚಿಹ್ನೆ ಇರಬೇಕು, ಅದ್ರ ಜೊತೆಗೆ ಹೊರಗೆ ಇರ್ಲಿ ಬಿಡ್ಲಿ, ಇದ್ದು ಚಲೋ ಆಯ್ತು, ತಪ್ಪಂತ ಹೇಳಂಗಿಲ್ಲ. ಹೊರಗಡೆ ಚಿಹ್ನೆ ಇದ್ದು ಒಳಗಡೆ ಚಿಹ್ನೆ ಇದ್ದಿಲ್ಲ ಅಂದ್ರೆ ಅವೆಲ್ಲ ಹಿಂಗೆ ತಿರುಗಾಡಿ ಹೊರಗಿನ ಸಾಧನಕ್ಕೆ ಅನುಕೂಲವಿನ ಆತ್ಮಜ್ಞಾನಕ್ಕೆ ಅನುಕೂಲ ಆಗೋದಿಲ್ಲ ಅಂತ. ಹೀಗೆ ಹೊರಗಿನ ಕರಪಾತ್ರೆಯು ಅನ್ನವನ್ನು ಉಣ್ಣುವುದಕ್ಕೆ, ಕರಪಾತ್ರೆಯಿಂದ ಕೈಯಲ್ಲಿ ಒಂದಿರ್ತಾನೆ ನೋಡ್ರಿ, ಅದ್ರಾಗ ಅನ್ನ ನಿಡ್ಸಕ್ಕಿರ್ತದ. ಆಗಿನ ಕಾಲದ್ದು ಬರೆದದ್ದು ಸನ್ಯಾಸಿಗಳು. ಈಗಿನ ಕಾಲದಲ್ಲಿ ಅಂಥ ಸನ್ಯಾಸಿಗಳು ಇಲ್ಲೇನು ಆರೇನು? ಬಂಗಾರದ ಪಾತ್ರೆ, ಬೆಳ್ಳಿ ಪಾತ್ರೆ, ಬೆಳ್ಳಿ ಲೋಟ ಈಗ ಸಾಮಾನ್ಯ ಲೋಟದಾಗಲ್ಲ. ಮತ್ತು ಹೊರಗೆ ನಿಂತ ಭಿಕ್ಷೆ ಬೇಡದಲ್ಲಿದ್ದು ಮನೆಯೊಳಗೆ ಬಂದರೂ ಅಂಥವು ಬೇಕು. ಇರಲಿ, ಅವರವರ ಭೋಗ ಇತ್ತು, ಪುಣ್ಯ ಇತ್ತು ಅಂದರೆ ಬಂಗಾರದ ಪಾತ್ರೆಯಲ್ಲೇ ಉಣ್ಲಿ, ಬೆಳ್ಳಿ ಪಾತ್ರೆಯಲ್ಲೇ ಉಣಲಿ, ಬೆಳ್ಳಿಯಲ್ಲೇ ನೀರು ಕುಡಿಲಿ, ಬೇಡ ಅಂತಲ್ಲ. ಆದ್ರೆ ಒಳಗಡೆ ಇಲ್ಲಿ
ಇಹ ಪರಲೋಕಗಳ ವಿಷಯ ಸುಖಗಳು ತಿರಸ್ಕರಿಸುವ ವೈರಾಗ್ಯವೇ ಕರಪಾತ್ರೆ. ಇಹ ಪರ ಸುಖ ಭೋಗಗಳು ತಿರಸ್ಕಾರ, ಅದೇ ಇಲ್ಲಿ ಕರಪಾತ್ರೆ. ಅಂದರೆ ಇದು ನಿರ್ವಿಷಯ ಆನಂದವನ್ನು ಉಣ್ಣುವಕ್ಕೆ ಏನು ಬೇಕು ಆ ಪದಾರ್ಥವನ್ನು ಬಳಸಕ್ಕೆ ಬರ್ತದೆ. ಇಲ್ಲೇನು ಬೇಕು? ನಿರ್ವಿಷಯ ಆನಂದ, ಅದಕ್ಕೆ ಬೇಕಾಯ್ತು ನೋಡಿದು. ಅದೇ ರೀತಿ ಹೊರಗಿನ ಶೀತ ಬಾಧೆಯನ್ನು ಕಳೆಯುವುದಕ್ಕೆ ಕಂತೆ ಅಂದ್ರು. ಕಂತೆ ಅಂದ್ರೆ ಏನು? ಭಾಳ ದೊಡ್ಡಲ್ಲ, ಬಟ್ಟೆ ಅಂತ ಅರ್ಥ ಮಾಡ್ತಾರೆ. ಇದು ಹೊರಗಿನ ಶೀತ ಬಾಧೆಯನ್ನು, ಚಳಿಗಾಲ ಶೀತ ಅದ, ಇದರ ಬಾಧೆ ಅದ. ಬೇಸಿಗೆ ಕಾಲದಲ್ಲಿ ಬಿಸಿಲು ಅದ, ಅದರ ಬಾಧೆ ಆಗ್ತದ. ಇದನ್ನು ಕಳೆಯುವುದಕ್ಕಾಗಿ ಕಂತೆಯು ಅನುಕೂಲವಾಗುತ್ತದೆ. ಆ ವಸ್ತ್ರಗಳು ಅನುಕೂಲ ಆಗ್ತಾವಂತ ಬರೆದಾರೆ. ಆದರೆ ಆಬಾಧ್ಯ ರೂಪ ಸದ್ವಸ್ತು ನಾನಿದ್ದೇನೆ ಎಂಬ ಸತ್ಯರೂಪ ಕಂತೆಯು ಭವಬಾಧೆ ಕಳೆಯಲಿಕ್ಕೆ ಯೋಗ್ಯವಾಗಿದೆ. ಚಳಿ ಗಾಳಿ ಮಳೆಯನ್ನು ತಡೆಯಲಿಕ್ಕೆ ಬಟ್ಟ ಸಹಾಯ ಮಾಡಿದ್ರೆ ಇದು ಏನು ಮಾಡ್ತದ ಅಂದರೆ ಭವಬಾಧೆ ಕಳೆಯಲಿಕ್ಕೆ. ಮತ್ತು ಇದ್ರಾಗ ಯಾವ ದೊಡ್ಡವು? ಭವಬಾಧೆ ದೊಡ್ಡದು. ಹಾಗಾಗಿ ಮುಂದೆ ಇನ್ನೊಂದು ಮಾತು ಹೇಳ್ತಾ ಬಂದರು. ಅಲ್ಲಿ ಯಾವುದು ಅಂತಂದ್ರೆ ಭಸ್ಮದ ಬಗ್ಗೆ ಹೇಳ್ತಾರೆ. ಇದು ತಿತಿಕ್ಷೆಯಲ್ಲಿ ನಾನು ಇದ್ದೇನೆ, ಸದ್ವಸ್ತು ನಾನಿದ್ದೇನೆಂಬ ಸತ್ಯರೂಪ ಕಂತೆಯು ಭವಬಾಧೆ ಕಳೆಯಲಿಕ್ಕೆ ಯೋಗ್ಯ. ಭಸ್ಮ ಸ್ನಾನಂ ಹರೇತ್ ಪಾಪಂ, ಪಾಪ ನಿವೃತ್ತಿಗೆ ಹೊರಗಿನ ಭಸ್ಮ ಉದ್ದೋಳವು ಅನುಕೂಲವಾಗಿದೆ ಅಂತ ಪ್ರತೀತಿ ಆದ. ಭಸ್ಮ ಧರಿಸಿದ್ರೆ ಅವ್ರನ್ನ ನೋಡಿದ್ರೆ ಪಾಪ ನಿವೃತ್ತಿ ಆಗ್ತದೆ, ಅಷ್ಟು ಸಾಮರ್ಥ್ಯ ಶಕ್ತಿ ಆದಂತ ಹೇಳ್ತಾರೆ. ಹೊರಗೆ ಇಲ್ಲಂತಲ್ಲ. ಇದು ತಿತಿಕ್ಷೆ ಎಂಬ ಭಸ್ಮೋದ್ರಣವು ಶೀತ ಉಷ್ಣಾದಿ ದ್ವಂದ್ವ ಧರ್ಮರೂಪ ತಾಪ ನಿವೃತ್ತಿಗೆ ಅನುಕೂಲವಾಗಿದೆ. ಅಂದರೆ ಪಂಚಮುದ್ರೆಗಳನ್ನು ಆತ್ಮವ್ಯಕ್ತವನು ಅಂತರಂಗದಲ್ಲಿ ಧರಿಸಿಕೊಂಡಿರುತ್ತಾನೆ. ಅಂತರಂಗದಲ್ಲಿ ಧಾರಣೆ ಮಾಡ. ನೀವು ಹೊರಗೆ ನೋಡೋ ನೀನಾದಿ, ಅಂತರಂಗ ನೋಡೋರು ಅವರಾದರು. ಹೊರಗೆ ಅಂತರಂಗದ ಚಿಹ್ನೆಗಳನ್ನು ನೋಡಬೇಕಾಗಿದ್ರೆ ನಿನಗೆ ಸಾಮಾನ್ಯ ತಿಳಿದಿಲ್ಲ ಅಂಥದ್ದು. ಅದಕ್ಕೆ ಶಾಸ್ತ್ರ ಪೂರ್ತಿ ಕೇಳಬೇಕು, ಸದ್ಗುರುವಿನ ಉಪದೇಶ ಆಗಿರಬೇಕು, ಅವನ ಬಗ್ಗೆ ಭಾಳ ಸಹವಾಸ ಮಾಡಬೇಕು. ಭಾಳ ದಿನ ಮಾಡಿದಾಗ ಗೊತ್ತಾಗ್ತದೆ ಇವನು ಊಟದಲ್ಲಿ ಹೆಂಗಾನ, ಮೈ ಮೇಲೆ ಬಟ್ಟೆ ಹಾಕುವಾಗ ಹೆಂಗಾನ, ಎಲ್ಲ ವಿಚಾರ ಗೊತ್ತಾಗಬೇಕಾದ್ರೆ ದೂರಿದ್ದವ್ರಿಗೆ ಗೊತ್ತಾಗ್ತದೆ, ಸಮೀಪದಿದ್ರೆ ಗೊತ್ತಾಗ್ತದೆ. ಚಳಿ ಹೆಂಗ ತಡಕಂತಾನ, ಮಳೆ ಹೆಂಗ ತಡಕಂತಾನ. ಅಂತರಂಗದ ಆತ್ಮ ಕಲ್ಯಾಣಕ್ಕಾಗಿ ಇವನಲ್ಲಿ ಜ್ಞಾನ ಚಿಹ್ನೆ ಏನೇನಾವ ಏನೇನಿಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ಅಂತಪ್ಪ ಸಮೀಪದಲ್ಲಿ ಇರುವಂಥ ಮುಮುಕ್ಷು ಅಥವಾ ಒಬ್ಬ ಶಿಷ್ಯನಿಗೆ ಗೊತ್ತಾಗೋದು ವಿನ ಬ್ಯಾರ್ಯರಿಗೆ ಯಾರಿಗೂ ಗೊತ್ತಾಗೋದಿಲ್ಲಂತ. ನಾವು ಹೆಂಗೆ ತಿಂತೀವಿ, ಹೆಂಗೆ ಉಣ್ತೀವಿ, ಏನು ಮಾಡ್ತೀವಿ ಅಂತ ಹೊರಗಿನವ್ರಿಗೆ ಏನು ಗೊತ್ತಾಗ್ತದೆ? ನಾವು ತಿನ್ನೋದು ಉಣ್ಣೋದು ಎಲ್ಲವನ್ನು ಸಮೀಪದಿಂದ ನುಡ್ಡವನಿಗೆ ಗೊತ್ತಾಗೋದಲ್ಲ ಅದು. ಆ ಕಾರಣದಿಂದ ಅರುವೇ ದಂಡವು, ಇಲ್ಲೇನು ಕಾಣಾಯಿತು? ಜ್ಞಾನವೇ ದಂಡ. ಹೌದಿಲ್ಲ? ಸಂಶಯ ಓಡಿಸ್ತದ, ಶಿವಜೀವರ ಏಕತ್ವ ಸಂಶಯ ಕಳಿತದ. ಅದು ಹೊರಗಿನ ದಂಡ, ನಾಯಿ ಓಡಿಸ್ತದ ಅಷ್ಟೆ. ನಿಜ ವಿರಾಗವೇ ಕರದ ಪಾತ್ರೆಯು, ನಿಜವಾದ ವೈರಾಗ್ಯ ಸತ್ಯವೆಂಬುದು ಪರಮ ಕಂತೆಯು. ವರತಿತೀಕ್ಷೆಯೇ ಭಜಿತ ಲೇಪನವು, ನಿರುತ ಸಂತುಷ್ಟಿಯೇ ಕಮಂಡಲವು. ಅರಿಯಲಿ ವಿಧ ಪಂಚಮುದ್ರೆಯು, ಧರಿಸಿದವನು ಆರಾದರೇನು ಅವನವನು ಯತಿವರ್ಯ. ಯಾರು ಅಂತರಂಗದ ಪಂಚಮುದ್ರೆ ಧಾರಣೆ ಆಗ್ಯವ ಅವನು ಯಾರಾದ್ರೆ ಏನಪ್ಪ? ಸನ್ಯಾಸ ಆದ್ರೆ ಏನು, ಗೃಹಸ್ಥ ಆದ್ರೆ ಏನು, ವಾನಪ್ರಸ್ಥ ಆದ್ರೆ ಏನು,
ಯಾವ ಸಂಬಂಧ ಇಲ್ಲ, ಯಾವ ಆಶ್ರಮ ಇಲ್ಲ. ಅವನು ಬ್ರಾಹ್ಮಣ ಆದ್ರೇನು, ಕ್ಷತ್ರಿಯನಾದ್ರೇನು, ಶೂದ್ರ ಆದ್ರೇನು, ವೈಶ್ಯ ಆದ್ರೇನು, ಆರಾದರೇನಂದ್ರೆ ಅವರು ಅವನೇ ಯತಿವರ್ಯ, ಅವನೇ ಜೀವನ್ಮುಕ್ತನು, ಯತಿಗಳಲ್ಲಿ ಶ್ರೇಷ್ಠ ಅಂದ. ಹಾಗಾಗಿ ಇಲ್ಲಿ ಕೂಡ ಅನಂತ ವಿಚಾರಗಳನ್ನು ಹೇಳ್ತಾ ಬಂದರು. ಇವತ್ತರ ಸಣ್ಣ ಮಾತಿನಲ್ಲಿ ಹೇಳ್ಬೇಕಾದ್ರೆ ಬಸವನಂದರು ಒಂದು ಮಾತು ಹೇಳ್ತಿದ್ರು. ಸಾಮಾನ್ಯವಾಗಿ ಒಂದು ಮನೆಯ ಹುಡುಗಿಯನ್ನು ಸೊಸೆಯಾಗಿ ಅತ್ತೆ ಸ್ವೀಕಾರ ಮಾಡ್ಯಾಳ. ಆ ಸೊಸೆ ಅತ್ತೆ ಮನೆಗೆ ಬಂದಾಳ. 4 ದಿನ ನೀರು ಬದಲಾವಣೆ ಮಾಡಿಕೊಂಡು ತವ್ರ ಮನೆಗೆ ಹೋದ್ಲು. ನಿಮ್ಮತ್ತೆ ಗುಣ ಹೆಂಗಂದ್ರೆ ಭಾಳ ಚಲೋ ಅನ್ಲಕ್ಕಿ, ನಮ್ಮತ್ತೆ ಭಾಳ ಬೇಸಾಳ. 4 ದಿನ ಇದ್ದು ಮತ್ತೆ ತವ್ರ ಮನೆಗೆ ಹೋಗುವಾಗ ಈ ಗಂಡನ ಮನೆಯವ್ರು ಕೇಳಿದ್ರು, ನಿಮ್ಮ ಸೊಸೆ ಬಂದು ಹೋದ್ಲಲ್ಲ ಹೆಂಗಾಳ ಅಂತ ಕೇಳಿದ್ರು ಅತ್ತೆನ್ನ. ಆಕೆ ಹೇಳಿದ್ಲು, ಏನು ನಮ್ಮ ಸೊಸೆ ಭಾಳ ಚಲೋ ಆಳ ಅಂತ. ಹೌದಿಲ್ಲ? ಬರ್ತಾ ಬರ್ತಾ 6 ತಿಂಗಳ, 3 ತಿಂಗಳ, 6 ತಿಂಗಳ, ವರ್ಷ, 2 ವರ್ಷ ಹೋಗೋದ್ರೊಳಗೆ ಗೊತ್ತಾಯ್ತು ಅತ್ತೆ ಹೆಂಗಾಳಂತ ಸೊಸೆಗೆ ಪಕ್ಕ ಆಯ್ತು, ಸೊಸೆ ಹೆಂಗಾಳಂತ ಅತ್ತಿಗೆ ಪಕ್ಕ ಆಯ್ತು. ಒಬ್ಬ ಅತ್ತೆ ಗುಣ ಸೊಸೆ ಗುಣ ಅತ್ತಿಗೆ, ಅತ್ತೆ ಗುಣ ಸೊಸೆ ಗೊತ್ತಾಗಬೇಕಾದ್ರೆ 3-4 ವರ್ಷ ಒಂದೇ ಕಡೆ ಸಂಸಾರ ಮಾಡಬೇಕು. ಒಂದೇ ಮನೆಯಲ್ಲಿ ಸಮೀಪ ಇದ್ದಾಗ ಗೊತ್ತಾಗ್ತದ ಇಲ್ಲ? ಏನು 2 ದಿನ ಬಂದು ಹೋದ್ರೆ ಗೊತ್ತಾಗ್ತದ. ಅದರಂತೆ ಸಾಮಾನ್ಯವಾಗಿ ಒಬ್ಬ ಬ್ರಹ್ಮಜ್ಞಾನಿಯ ಲಕ್ಷಣ ಗೊತ್ತಾಗಬೇಕಾದ್ರೆ ಆ ಬ್ರಹ್ಮಜ್ಞಾನಿಯ ಸಹವಾಸ ಎಷ್ಟು ವರ್ಷ ಮಾಡಬೇಕಂತ ನಾವು ವಿಚಾರ ಮಾಡಬೇಕು. ನಾವು ಎಲ್ಲೇನ 4 ಮಾತು ಕೇಳಿ ನೋಡಿದ ತಕ್ಷಣ ಇವರು ಚೊಲಾರ, ಇವರು ಸುಮಾರಾರ, ಇವರು ಜ್ಞಾನಿ, ಇವರು ಅಜ್ಞಾನಿ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಬರ್ತದೆ. ಅವಾಗ ಅದೇ ಅತ್ತೆ ಅಂದು ನಾನು ಚಲೋ ಆಳ ನಮ್ಮ ಸೊಸೆ ಅನ್ನಪ್ಪ, ಅದಷ್ಟು ಬದ್ಮಾಶ್ ಯಾವುದಿಲ್ಲ ಅಂತ ಅತ್ತೆ ಹೇಳಕತ್ತಿಲ್ಲ. ಸೊಸೆನ ಕೇಳಿದ್ರೆ ಅದ ನಮ್ಮ ಅತ್ತೆ ಅಲ್ಲೋ ಮರ ಯಾವ್ದಕ್ಕೆ ಅತ್ತೆ ಇದ್ದಂಗ ಅಂತ ಸೊಸೆ ಅಂದ್ ನೋಡ್ರಿ. ಮೊದಲು 2-3 ದಿನದಾಗ ಏನಂದ್ರು, ಆಕೆ ಚಲೋ ಅಂದ್ಲು, ಈಕೆ ಚಲೋ ಅಂದ್ಲು. ಭಾಳ ದಿನ ಕೂಡಿ ನೋಡಿದಾಗ ಗೊತ್ತಾಗ್ತದ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಜ್ಞಾನಿಗಳು, ಯಾರು ಅಜ್ಞಾನಿಗಳು ಅಂತ ಗೊತ್ತಾಗಬೇಕಾದ್ರೆ ಬಹಳ ದಿನ ಸಹವಾಸ. ಅದಕ್ಕೆ ಹಿಂದಿನ ಮಂದಿಯೆಲ್ಲ ಗುರುಕುಲವಾಸ ಅಂತಿದ್ರು. ಗುರುಕುಲವಾಸ ಯಾಕೆ ಮಾಡ್ತಿದ್ರು? ಹುಡುಗಾಟಿಗೆ ಎಲ್ಲ ಅಲ್ಲಿ ಗೊತ್ತಾಗ್ತದಂತ. ಶಾಸ್ತ್ರ ಕೇಳೋದು, ಅವರ ಇರುವಿಕೆ ನೋಡೋದು, ಅವರಲ್ಲಿ ಇತ್ತು ಅಂದರೆ ಅದಕ್ಕೆ ಒಪ್ಪಬೇಕು. ಯಾರೇ ಆಗಲಿ, ಮುಲಾಜಿಗೆ ಶಿಷ್ಯ ಅದು ಕೂಡ ಹೌದು ಅನ್ಬಾರ್ದು. ಅವರಲ್ಲಿ ಇಂಥ ಆವ ಅಂದರೆ ಹೌದಪ್ಪ ಆವ, ಇಲ್ಲ ಅಂದರೆ ಇಲ್ಲ, ಹಿಂಗೆ ತಿಳ್ಕೊಂಡು ಉದ್ಧಾರ ಆಗ್ಬೇಕು ವಿನ ಆತ್ಮ ಕಲ್ಯಾಣ ಆಗ್ಬೇಕಂತ ಆತ್ಮನ ಮಾತಾದ. ಹಾಗಾಗಿ ಇಲ್ಲಿ ಏನು ಹೇಳಿದ್ರು ಅಂದರೆ, ಆತ ಯಾವಾಗಲೂ ಕೂಡ ಸ್ಫಟಿಕ ಆಯಾಯ ಮಣಿಗಳ ರೂಪವನ್ನೇ ಹೊಂದುವನು. ಅಂದರೆ ಯಾವ ಸ್ಫಟಿಕ ಮಣಿ ಅದರ ಮುಂದೆ ಏನೇನು ಬರ್ತದ, ಅದರ ರೂಪವನ್ನು ಹೇಗೆ ತಾಳ್ತದ, ಅದರಂತೆ ಒಬ್ಬ ಜ್ಞಾನಿಯು ಜಗತ್ತಿನಲ್ಲಿ ಆಯಾ ಜನರು ಬಂದಂಗೆ ಆಯಾ ಆಕಾರ ರೂಪವನ್ನು ಹೊಂದಿ ತಾನು ಮಾತ್ರ ಪರಿಶುದ್ಧವಾಗಿರ್ತದಂತ. ತಾನ ಅಂತಃಕರಣ ಆನಂದ ಪರಿಶುದ್ಧವಾಗಿ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ಸಮಯ ಆಗ್ಯದ, ನಾಳೆ ದಿನ ಮತ್ತೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ಯದ್ಲಾಪುರ ರಾಮಣ್ಣ ಅವರ ಶ್ರೀಮಠದಲ್ಲಿ ಬೆಳಗ್ಗೆ ಎಲ್ಲರಿಗೂ 8 ಗಂಟೆಗೆ ಬರಲಿಕ್ಕೆ ಹೇಳಿದಾನೆ. ಹಾಗಾಗಿ ತಾವೆಲ್ಲರೂ 8 ಗಂಟೆಗೆ ಬಂದರೆ ಒಂದು 10 ನಿಮಿಷದಲ್ಲಿ ಆ ಒಂದು ಕಾರ್ಯವನ್ನು ಮುಗಿಸಿ ಮತ್ತೆ ವಾಪಸ್ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಧ್ಯಾಹ್ನ ನಮ್ಮ ಕೃಷ್ಣಮೂರ್ತಿ ಅವರ ಸೊಸೆ ಅಂದರೆ ಮಗನ ಸೊಸೆಯ ಯಾವ ಕಾರ್ಯಕ್ರಮ ಅಂತಾರೆ, ಬುತ್ತಿ ಸೀಮಂತ ಕಾರ್ಯಕ್ರಮ ಬಸವ ಕಲ್ಯಾಣ ಮಂಟಪದಲ್ಲಿ ಇಟ್ಟುಕೊಂಡ ಕಾರಣ ಮಧ್ಯಾಹ್ನ ಎಲ್ಲರಿಗೂ ಕೂಡ ಪ್ರಸಾದಕ್ಕೆ ಅಲ್ಲಿಗೆ ಹಿಡಿದ ಕಾರಣ ತಾವೆಲ್ಲರೂ ಕೂಡ ಆ ಕಾರ್ಯದಲ್ಲಿ ಭಾಗಿಗಳಾಗಿ ಪ್ರಸಾದವನ್ನು ಸ್ವೀಕರಿಸಿ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಗುರುದೇವ ಬಸವ ಆನಂದ
ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮರ್ದನ ಶಂಭುಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭಾವಮಾಲೆಗೊಳಗದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद जगद्गुरु सिद्धार्थ स्वामी महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निजगुण महाराज की जय सकल साधु संत महाराज की जय जय मंगलम जय नमः पार्वती शिव हर हर महादेव।